ಈ ನಡುವಸ್ತಿರ್ತಕ್ಕಂಥ ಚೆಂಡು ಹೋಚಗಳಿಗೆ ಅವಕಾಶಗಳು ಮಾಡಿಕೊಡ್ತಾನೆ. ಮತ್ತೆ ಡಾಟ್ ಬಾಲ್. ಈ ನಡುವಸ್ತ ಚೆಂಡು ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಭಾರತ್ ಇನ್ನಿಂಗ್ಸ್ ಅಂತವನ್ನ ಕಾಣ್ತಾ ಇದೆ ಕೂಡ. ಥ್ಯಾಂಕ್ ಯು ಡಿಜೆ ಭಾಷಾ. ಬಹುಶಃವಾಗಿ ವಿಶಿಷ್ಟ ಶೈಲಿ ಹೊಡೆತ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಣಿಕ್ ಭಾಷಾ ಸ್ಟ್ರೈಕರ್ ಪಡಿತಾ ಇದ್ದಾರೆ. ಈ ನಡುವಸ್ತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾನೆ. ಡಾಟ್ ಬಾಲ್ ಆಗ್ತಾ ಇದೆ. ಈ ಹಂತದಲ್ಲಿ ಪಂದ್ಯವನ್ನ ಡಿಕ್ಯೂಬ್ ತಂಡ ಜಯಿಸ್ತಾ ಇದೆ. ಜರ್ಸಿ ಬದಲಾವಣೆ ಕೊಂಡಂತ ಡಿಕ್ಯೂಬ್ ಪಂದ್ಯವನ್ನು ಜಯಿಸ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಸರ್ ಸಪ್ತಗಿರಿ ಅವರೇ, ಸಾಯಿ ಕ್ರಿಕೆಟರ್ಸ್ ಆದಷ್ಟು ಬೇಗ ಬನ್ನಿ. ಎರಡು ತಂಡ ಕೂಡ ಒಂದೇ ಕಡೆ ಲೈನ್ ಅಪ್ ಮಾಡಿ, ಯಾಕಂದ್ರೆ ಲೈವ್ ಟೆಲಿಕಾಸ್ಟ್ಗೆ ಸರಿ ಆಗುತ್ತೆ. ಈ ಅಂಕಣದ ಭಾಗದಲ್ಲಿ ಎಂಟಿಯನ್ನು ಬರೆದಿದ್ದಾರೆ. ಅಲ್ಲಿ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಆಟಗಾರ ಬಿಂದ್ರವರು ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ವೇದಿಕೆ ಮುಂಭಾಗದಲ್ಲಿ ಪಡೆದುಕೊಳ್ಳಬೇಕಾಗಿದೆ.
ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಆಟಗಾರ ಬಿಂದು. ಪ್ರದೀಪ್ ಅವರಿಗೆ ಅಣ್ಣ ವೈಡು ನೋಡ್ತಾ ಇದ್ದೇವೆ, ತೊಂದರೆ ಇಲ್ಲ, ಮುಂದುವರಿಸಬಹುದು. ನಮ್ಮ ಕೂಗಿಗೆ ಕಾಯಬೇಡಿ. ಎಸ್, ಮೊದಲ ಓಟದ ಸೇರ್ಪಡೆ ವೈಡ್ ಮುಖಾಂತರವಾಗಿ ಬರ್ತಾ ಇದೆ. ಗೌತಮ ಎಸ್ಗಾರ್ ಕ್ಯೂ ಭಾಗದಲ್ಲಿ ವಾಟ್ ಎ ಡೆಲಿವರಿ, ಕ್ಲೀನ್ ಬಾಲ್. ಎಸ್, ಮತ್ತೆ 4ನೇ ಬಾರಿ ಗೌತಮ. ಮತ್ತೆ ತಟ್ಟಿಮುಟ್ಟಿ ಓಟವನ್ನು ಕಸಿಯಬಲ್ಲಂತ ಪ್ರಯತ್ನ, ರಿಸ್ಕಿ ಸಿಂಗಲ್ ನ ಪೂರೈಕೆ ಆಗ್ತಾ ಇದೆ. ರಿಸ್ಕಿ ಸಿಂಗಲ್ಗಳು ದಾಖಲಾಗ್ತಾ ಇದೆ ಹಂತದಲ್ಲಿ. ಮತ್ತೆ ತಟ್ಟಿಮುಟ್ಟಿ ಓಟವನ್ನು ಕಸಿಯಬಲ್ಲಂತ ಪ್ರಯತ್ನ, ಫೀಲ್ಡರ್ಸ್ ಗಳ ಮೇಲೆ ಒತ್ತಡ ಇರುವಂತಹ ಕೆಲಸ ಕಾರ್ಯಗಳು ಸಾಗ್ತಾ ಇದೆ ಹಂತದಲ್ಲಿ. ಮತ್ತೊಂದು ರಿಸ್ಕಿ ಸಿಂಗಲ್. ದ ಬ್ಯಾಟ್ಸ್ಮನ್ ಈಸ್ ಇನ್ ಡೇಂಜರ್ ನೌ. ದೇ ಆರ್ ಟೇಕಿಂಗ್ ಡೇಂಜರಸ್.
ಅಲ್ಲಿ ಯಾವ ರೀತಿ ತಿರುಪುಗಳು ಹೊರಹೊಮ್ಮುತ್ತದೆ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಪಂದ್ಯದ ಮುಂದುವರಿಕೆ ಕಾಣ್ತವೆ ಕೂಡ. ಅದೇ ರೀತಿ ಈ ಒಂದು ಪಂದ್ಯದ ವೀಕ್ಷಣೆಗಾಗಿ ಚಲನಚಿತ್ರ ನಟರಾಗಿರುವಂತಹ ವರಟ ಪ್ರಶಾಂತ್ ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸ್ತಾರೆ. ಅದೇ ರೀತಿ ಯೂಟ್ಯೂಬ್ನ ಶಾರ್ಟ್ ಫಿಲ್ಮ್ ಮೂವಿಯನ್ನ ತೆಗೆಯುವಂತ ನಟ ಕೂಡ ಗೌರವ್ ಶೆಟ್ಟಿ ಕೂಡ ಆಗಮಿಸಲಿಕ್ಕಿದ್ದಾರೆ. ಎಸ್, ಇಟ್ಸ್ ಅನ್ ಔಟ್. ಬಹುಶಃ ಅಣ್ಣ ಅಲ್ಲಿ ರೆಡ್ ಟಿ ಶರ್ಟ್ ಮತ್ತೆ ವೈಟ್ ಟಿ ಶರ್ಟ್ ಬ್ಯಾನರ್ ಮೇಲೆ ಕಾಲು ಇಟ್ಟಿದ್ದೀರಾ, ಅಲ್ಲಿ ದಯವಿಟ್ಟು ನೀವೇ ಅಣ್ಣ ಬಗ್ ನೋಡಬೇಡಿ. ಓಕೆ, ಥ್ಯಾಂಕ್ ಯು. ಗಮನಿಸಿಕೊಳ್ಳಿ, ನಟರು ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ, ನೀವು ಮ್ಯಾಚ್ ನಿಲ್ಲಿಸೋ ಆಗಿಲ್ಲ. ನಿನ್ನೆ ದಿನ ಬಹುಶಃ 3/4 ಗಂಟೆ 1 ಅವರ್ ಟೈಮ್ ವೇಸ್ಟ್ ಆಗಿತ್ತು. ಅದರಿಂದ 3 ರಿಂದ 4 ಮ್ಯಾಚ್
ಎಸ್ ಥ್ಯಾಂಕ್ ಯು ಡಿಜೆ. ಡಿಜೆ ಧನುಷ್ ಇವತ್ತು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅಟ್ಯಾಕ್ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಇತ್ತ ಸೈ ಆರಂಭಿಕ ಹಂತದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಕಂಡು ಕೂಡ ಇವಾಗ ರೈಟ್ ಟೈಮ್ನಲ್ಲಿ ಆಟಗಾರರು ಫಾರ್ಮ್ಗೆ ಬರ್ತಾ ಇದ್ದಾರೆ. ಬಹುಶಃ ಅರುಣ್ ಮಾಲೀಕತ್ವದ ಒಂದು ಸಂಸ್ಥೆ ಸೈ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಇವಾಗ ಈ ರೀತಿಯ ತಪ್ಪುಗಳು ಅಂತಿಮ ಹಂತದಲ್ಲಿ ಬಹಳಷ್ಟು ಸಮಸ್ಯೆಯನ್ನುಂಟು ಮಾಡುತ್ತೆ. ದಿಸ್ ಮಿಸ್ಟೇಕ್ಸ್ ವಿಲ್ ಪ್ರೂವ್ ಕಾಸ್ಟ್ಲಿ ಅಟ್ ದ ಎಂಡ್. End of the over number 3. Score is 10 now. 10 for 4. Most awaited match of the tournament. ನಾಳೆ ಸರಿಯಾಗಿ 7ರ ಆಸುಪಾಸಿಗೆ ಸಾಕಣ ಮ್ಯೂಸಿಕ್ ನಿಲ್ಸಕ್ಕೆ ಅವ್ರು ಕಾಯ್ತಾರೆ. ಅವ್ರು ಕಾಯಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಬ್ಯೂಟಿಫುಲ್ ಡೆಲಿವರಿ. ಒನ್ ಮೋರ್ ಕ್ಲೋಸ್ ಆಗಿ ಬಿದ್ದಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ದಾಂಡಿಗರಿಗೆ ಚೆಂಡು ನಾಟ್ ರೀಚಬಲ್. ಇಟ್ಸ್ ಎ ಡಾಟ್ ಅಂಡ್ ಡೆಲಿವರಿ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಬಹುಶಃ ರಿಸ್ಕಿ ಸಿಂಗಲ್ ನ ಪೂರೈಕೆ. ಇಟ್ ಲುಕ್ಸ್ ಲೈಕ್ ದ ಬ್ಯಾಟ್ಸ್ಮನ್ ಈಸ್ ಇನ್ ಡೇಂಜರ್. ನೋಡಿ ಅಲ್ಲಿ ಆಂಗಲ್ ನೋಡಿ ಅಲ್ಲಿ ಔಟ್. OUT. What a fielding. What a comeback in the tournament by Sai. They are making a strong comeback here. Sai cricketers. One more wicket goes down. Score is now 10 for 5. All of a sudden they are in a spot of bother. The batting team. 10 for 5 now. What a shot. It was not expected. ರಾಕೆಟ್ ಮೂಲಕವಾಗಿ ಶಾಟ್, ಬುಲೆಟ್ ಶಾಟ್ ಮುಖಾಂತರವಾಗಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಕ್ಷಣ ಮಾತ್ರದಲ್ಲಿ ಚೆಂಡು ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳು. ಸ್ಕೋರ್ ಇವಾಗ 14ಕ್ಕೆ ತಲುಪ್ತಾ ಇದೆ ಕೂಡ. 14 now. ಬಹಳಷ್ಟು ಉತ್ತಮ ರೀತಿಯ ಆಟ ನೋಡಿ. ಈ ರೀತಿಯ ತಪ್ಪುಗಳು ಮತ್ತೆ ನಡೀತಾ ಇದೆ. ಬೌಲರ್ಸ್ಗಳು ಉತ್ತಮ ರೀತಿಯ ಬೌಲಿಂಗ್ ಮಾಡ್ತಾ ಇದ್ದಾರೆ. ಫೀಲ್ಡರ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ. 4+4 8 ಓಟ್ಗಳು ಸುಲಭವಾಗಿ ಬಿಟ್ಟು ಕೊಟ್ರು ಮಿಸ್ಫೀಲ್ಡ್ ಮುಖಾಂತರವಾಗಿ. ಸೆಕೆಂಡ್ ಮಿಸ್ಟೇಕ್ ಆಲ್ರೆಡಿ. ಅದು ಕೂಡ ಹಪ್ಪು ಮಾಡ್ತಿರೋದು. ಪ್ರಮುಖ ಆಟಗಾರ ಹಪ್ಪು ಮಾಡ್ತಿದ್ದಾನೆ. ಇಟ್ಸ್ ನಾಟ್ ಎ ರನ್. ಇಟ್ಸ್ ಲೆಗ್ ಬೈ ಗಿವನ್ ಬೈ ದ ಅಂಪೈರ್. ಒನ್ ಮೋರ್ ಎಕ್ಸ್ಟ್ರಾ. ಸ್ಕೋರ್ ಇಸ್ ನೌ one more dot ball. Score is now ಸ್ಕೋರ್ 18ಕ್ಕೆ 5 ಇವಾಗ. ಅಂತಿಮ 6 ಎಸೆತ ಬಾಕಿ ಇದೆ.
ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತರು ನಾಗರಾಜರವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ CCH ಬರ್ತಾ ಇದ್ದಾನೆ. ತನ್ನ ಮೂಲಕ ಮತ್ತೆ ಎಡಬಾಚು ಬೌಂಡ್ರಿ. ಸ್ಕೋರ್ 18ಕ್ಕೆ ತಲುಪ್ತಾ ಇದೆ. ಹಂತದಲ್ಲಿ 6ನೇ ಹುದ್ದರಿ ನೆಲಕ್ಕುರುಳಿದೆ ಕೂಡ. ಮತ್ತೆ ಹಪ್ಪು, ವಾಟ್ ಎ ಶಾಟ್! ವಾವ್, ವಿನಯ್, ವಾಟ್ ಎ ಬ್ಯೂಟಿ. ಈಗಾಗಲೇ ಪಾಪೂರ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿ ಇದ್ದಾರೆ. ಈ ಓವರ್ನಲ್ಲಿ ಒಂದು ಬೌಂಡ್ರಿ ದಾಖಲಿಸಿದ್ರೆ ಪಾಪು ಅಣ್ಣ ಆನ್ ಸ್ಪಾಟ್ 5,000 ನೀಡಿ ಗೌರವಿಸ್ತಾರೆ. ಈ ಒಂದು ಬೌಂಡ್ರಿಗೆ ವಿನಯ್ಗೆ ಅವಕಾಶ ಇದೆ. ಇನ್ನೊಂದು ಬೌಂಡ್ರಿಗೆ 5,000 ಪಾಪೂರ್ ಅವರು ನೀಡಿ ಗೌರವಿಸ್ತಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ. ಅಂತಿಮ 2 ಚೆಂಡು ಈವಾಗ ಬಾಕಿ ಇದೆ. ಲಾಸ್ಟ್ 2 balls to go. ಬೌಂಡ್ರಿಗಳು ಬರ್ತಾ ಇಲ್ಲ. ಕೇವಲ 1 ಓಟ್ಗಳ ಸೇರ್ಪಡೆ. ಚೇತುಗೂ ಕೂಡ 5,000 ಇದೆ ನೋಡಿ. ಬಂಪರ್ ಬಹುಮಾನ 5,000. ಕೊನೆಯ ಚೆಂಡು ಬೌಂಡ್ರಿ ಬಂದ್ರೆ 5,000 ಚೇತುಗೆ. ಬೌಂಡ್ರಿಗಳು ಬರ್ತಾ ಇಲ್ಲ. ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ಮೊದಲ ಸೆಷನ್ ಮುಕ್ತಾಯಕ್ಕೆ ಸ್ಕೋರ್ 23. ಟಾರ್ಗೆಟ್ ನಂಬರ್ ಆಗಿ 24 ಓಟವನ್ನು ವಿದ್ಯಾಕೇಂದ್ರ ಈ ಒಂದು ಸ್ಥಳೀಯ ಪರಿಸರದ ಒಂದು ಹೆಮ್ಮೆಯ ಸ್ಕೂಲ್ ಇದು ಆಗಿದೆ. ಈ ಒಂದು ಸ್ಕೂಲ್ನವರು ಕೂಡ ನಮ್ಮ ಒಂದು ಪಂದ್ಯಾಕೂಟದ ಸ್ಪಾನ್ಸರರ್ ಆಗಿರ್ತಾರೆ. ಯಶಸ್ ವಿದ್ಯಾಕೇಂದ್ರ ಮತ್ತು PU ಕಾಲೇಜು. ಈಗಾಗಲೇ ನೀವು LED ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಇದೇ ಒಂದು ಸ್ಥಳೀಯ ಪರಿಸರದ ಸ್ಕೂಲ್ ಆಗಿ ಕಾಲೇಜ್ ಕೂಡ ಇದು. ಹಾಗೆ ಹರ್ಷ ವೀರ್ ಅವರ ಫರ್ನಿಚರ್ ಶಾಪ್ ಕೂಡ ಈ ಒಂದು ಪಂದ್ಯಾಟದ ಇವೆಂಟ್ ಸ್ಪಾನ್ಸರರ್. ಅವ್ರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಟಾರ್ಗೆಟ್ ನಂಬರ್ 24 ನೀಡಿದ್ದಾರೆ. 24. ಒನ್ ಮೋರ್. ಇಟ್ಸ್ ಎ ಲೋ ಬಜೆಟ್ ಟಾರ್ಗೆಟ್ ಫಾರ್ ದ ಬ್ಯಾಟಿಂಗ್ ಟೀಮ್. ಸಾಯಿ ಬೇಗ ಬರಬೇಕು ಬ್ಯಾಟ್ಸ್ಮನ್ಗಳು. ನೋಡಿ, ಕಳೆದ 2 ಪಂದ್ಯಾಟಗಳಿಂದ ಬಹಳಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಣ್ಣ. ಬಾಡಿ ಬಿಲ್ಡರ್ ಸಿದ್ದು ಹೊಸಮನೆ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ್ದಾರೆ. ವೇದಿಕೆಗೆ ಬನ್ನಿ ಸರ್. ಸಿದ್ದೂರವರು, ಹೊಸಮನೆ ಸಿದ್ದು. ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬನ್ನಿ. ಹಾಗೆ 30 ಚೆಂಡು. ಟಾರ್ಗೆಟ್ ನಂಬರ್ ಆಗಿ 24 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ.
ಪವರ್ ಸ್ಟಾರ್ ಮತ್ತೆ ಫಿಟ್ನೆಸ್ ರಾಸಿಗಾಗಿ ಬರಬೇಕು. ಪವರ್ ಸ್ಟಾರ್ ವರ್ಸಸ್ ಫಿಟ್ನೆಸ್. ಮೊದಲ ಚೆಂಡು ವೈಡ್ +1. ಯಾವಳಿ ಓಟಗಳ ಸೇರ್ಪಡೆ ಇನ್ನೂ ಕೂಡ ಯಾವುದೇ ಚೆಂಡು ದಾಖಲಾಗ್ತಾ ಇಲ್ಲ. 2 runs without a ball being bowled. There are no balls conceded. Already 2 runs on the board. Without a ball being bowled, score is now 2. ಎರಡಕ್ಕೆ no loss. ತನ್ನ ಮೂಲಕವಾಗಿ ಮತ್ತೆ ಸ್ಲಿಪ್ ವಿಭಾಗದಲ್ಲಿ ಬ್ಯಾಟ್ಸ್ಮನ್ ಗೈಡ್ ಮಾಡ್ತಾ ಇದ್ದಾನೆ. ಒಂದೋಟದ ಸೇರ್ಪಡೆ. ಸಪ್ತಗಿರಿ ವಾರಿಯರ್ಸ್ ಬಹಳಷ್ಟು ಉತ್ತಮ ಸ್ಥಾನದಲ್ಲಿದ್ದಾರೆ. ಟಾಪ್ 4 ಟೇಬಲ್ಸ್ ನಲ್ಲಿದ್ದಾರೆ. ಈಗ ಈ ಒಂದು ಪಂದ್ಯಾಟದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದೆ. ಬಹಳಷ್ಟು ಬ್ಯೂಟಿಫುಲ್ ಬೌಲಿಂಗ್. ಒನ್ ಮೋರ್ ಡಾಟ್ ಬಾಲ್. One more dot ball. Good comeback by bowler. It's a dot ball. CCH ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ 3ನೇ ಸೀಸನ್ ಯಶಸ್ಸಿನಡೆಗೆ. ಸ್ವೀಪ್ ಮಾಡುವಂತ ಪ್ರಯತ್ನ ಮತ್ತೆ ದಾಂಡಿಗನಿಗೆ ಚೆಂಡು ನಾಟ್ ರೀಚಬಲ್. ಡಾಟನ್ ಡೆಲಿವರಿ. ತನ್ನ ಮೂಲಕ ಮತ್ತೆ ಒಂದೋಟ. ಓವರ್ ಥ್ರೋ. ಇವಾಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಇಲ್ಲ ಸಲ್ಲದ ಓಟಕ್ಕೆ ಪ್ರಯತ್ನವನ್ನು ಆಡಿಯನ್ಸ್ ನೋಡ್ಬೋದು. ಮಗು ಟಾಪಲ್ಲಿ ಕೂತ್ ಮ್ಯಾಚ್ ನೋಡ್ತಾ ಇದೆ. ಎಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. LED ಸ್ಕ್ರೀನ್ ಮೇಲೆ ನೀವು ವೀಕ್ಷಕರು ಗಮನಿಸಬಹುದಾಗಿದೆ. ಎಸ್, ಗಮನಿಸಿಕೊಳ್ಳಿ. ಸಮಯ 7:15. 7:15 ಸೆಲೆಬ್ರಿಟಿ ಬರ್ತಾರೆ. ದಯವಿಟ್ಟು ಯಾರು ಕೂಡ ಮ್ಯಾಚ್ ನಿಲ್ಲಿಸೋ ಆಗಿಲ್ಲ ಸರ್. ಅವ್ರ ಪಾಡ್ಗವ್ರು ಬರ್ತಾರೆ, ವೇದಿಕೆ ಅಲಂಕರಿಸ್ತಾರೆ. ತದನಂತರ ಕಾರ್ಯಕ್ರಮ ಮುಂದುವರಿಕೆಯನ್ನು ಕಾಣುತ್ತೆ. ಮ್ಯಾಚ್ ನಿಲ್ಲೋ ಆಗಿಲ್ಲ, ಮ್ಯಾಚ್ ನಡೀತಾ ಇರಬೇಕಷ್ಟೇ. ಸ್ಕೋರ್ ಇವಾಗ 4ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಜಯಕ್ಕಾಗಿ ಇನ್ನುಳಿದ ಪರಿಸ್ಥಿತಿಯಲ್ಲಿ 20 ಅವಶ್ಯಕತೆ. ಮತ್ತೆ ಒಂದೋಟದ ಸೇರ್ಪಡೆ. ಬೌಲರ್ ಸ್ವಲ್ಪ ಮಟ್ಟಿಗೆ ಇಂಜುರಿ ಆಗ್ತಾ ಇದೆ. ತಲೆಬೇನೆ ವಿಚಾರ ಸಪ್ತಗಿರಿ ವಾರಿಯರ್ಸ್ಗಿದ್ದು. ಅದರಲ್ಲೂ ಕೂಡ ದರ್ಶನ ಧಾರವಾಡಿ
ತಂಡದ ಪ್ರಮುಖ ಆಟಗಾರನ ಇಂಜುರಿ ಆಗ್ತಾ ಇದೆ. ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಬೇಗ ಚೇತರಿಸಿಕೊಂಡ್ರೆ ಒಳ್ಳೆಯದು ಸಪ್ತಗಿರಿ ವಾರಿಯರ್ಸ್ಗೆ. ಮುಂದುವರಿಕೆ ಮತ್ತೆ ದರ್ಶನ್ ಮುಂದುವರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತೆ ಒಂದು ಓಟ, ರಿಸ್ಕಿ ಸಿಂಗಲ್. ಪ್ರೀತಮ್ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಕ್ಷೇತ್ರರಕ್ಷಣೆ ಮುಂಚಿತವಾಗಿ ಓಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ ಇವಾಗ 6ಕ್ಕೆ 1. ಅಂತಿಮ 2 ಎಸೆತ ಬಾಕಿ. ಟೂರ್ನಮೆಂಟ್ನ ಮೋಸ್ಟ್ ಅವೈಟೆಡ್ ಮ್ಯಾಚ್ ನಾಳೆ 7 ಗಂಟೆ ಸರಿಯಾಗಿ ರೆಸ್ಟ್ ಆಫ್ ದಾಸರಳ್ಳಿ ವರ್ಸಸ್ ಆಲ್ ದ ಐಕಾನ್ ಆಫ್ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ. ಜಯಂತ್ ಕೂಡ ಕ್ಯಾಪ್ಟನ್ ಆಗಿ ಭಾಗವಹಿಸ್ತಾರೆ. ಈಗಾಗಲೇ CCH ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. CCH ಸೀಸನ್ 4ಕ್ಕೆ ಒಂದು ಈಗಾಗಲೇ ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ದಾಸರಳ್ಳಿ ಆಟಗಾರರೆಲ್ಲರಿಗೂ ಅವಕಾಶ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ 16 ತಂಡಗಳು 16 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. 8 ಚಿಕ್ಕಸಂದ್ರ ಗ್ರಾಮಸ್ಥರ ಒಂದು ಓನರ್ ತಂಡಗಳು ಆಡ್ತಾರೆ. ತದನಂತರ 8 ಓನರ್ಗಳು ದಾಸರಳ್ಳಿ ಅವಕಾಶ ನೀಡುತ್ತಾ ಇದ್ದಾರೆ. ಈ ರೀತಿಯ ಒಂದು ಯೋಜನೆ ಇದೆ ಸೀಸನ್ 4ಕ್ಕಾಗಿ. ಸ್ಕೋರ್
ಇದೇ ರೀತಿಯ ಒಂದು ಅದ್ದೂರಿ ಶ್ರೀಮಂತಿಕೆ ಪಂದ್ಯಾಟ ಮೊದಲ ಬಾರಿಗೆ ಬಹುಶಃ ಲೀಗ್ ಅಂತ ವಿಚಾರಕ್ಕೆ ಬಂದರೆ ಬೆಂಗಳೂರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಒಂದು ಹೈ ಬಜೆಟ್ ಪಂದ್ಯಾಕೂಟ 6 ಲಕ್ಷದ ಒಂದು ಶ್ರೀಮಂತಿಕೆ ಪಂದ್ಯಾಟ ನಮ್ಮ ಮಿತ್ರವೃಂದ ಕಪ್ 2025 ಸತೀಶ್ ಅಣ್ಣ ಇವರ ಒಂದು ಯೋಚನೆ ಆಗಿದೆ. ಮೊದಲ ಬಾರಿಗೆ 6 ಲಕ್ಷದ ಒಂದು ಕ್ಯಾಶ್ ಪ್ರೈಸ್ ಮುಖಾಂತರವಾಗಿ ಬರ್ತಾ ಇದ್ದಾರೆ. ಮುಂದಿನ ತಿಂಗಳು ಜನವರಿ 30, 31, ಫೆಬ್ರವರಿ 1, 2, 4 ದಿನಗಳ ಒಂದು ಶ್ರೀಮಂತಿಕೆ ಪಂದ್ಯಾಟ ಬಹಳಷ್ಟು ವಿಶೇಷತೆಯಿಂದ ಈ ಒಂದು ಪಂದ್ಯಾಕೂಟ ನಡೆಸ್ತಾರೆ. ಫೇರ್ ಪ್ಲೇ ಅವಾರ್ಡ್, ಈ ರೀತಿಯ ಅವಾರ್ಡ್ಗೆ 22,222 ಕ್ಯಾಶ್ ಪ್ರೈಸ್ ನೀಡ್ತಾರೆ. ಬೆಸ್ಟ್ 3 ಓನರ್ಗಳಿಗೆ ಬೆಳ್ಳಿ ಕಪ್ ನೀಡ್ತಾರೆ. ಒಂದು ವಿಶೇಷ ಬಹುಮಾನ ಟ್ರೋಫಿ ಕೂಡ ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿರುತ್ತೆ. ಮ್ಯಾನ್ ಆಫ್ ದ ಸೀರೀಸ್, ಬಹುಶಃ ಮ್ಯಾನ್ ಆಫ್ ದ ಮ್ಯಾಚ್, ಬೆಸ್ಟ್ ಬ್ಯಾಟ್ಸ್ಮ್ಯಾನ್, ಬೆಸ್ಟ್ ಬೌಲರ್ಗೆ ಇನ್ನು ಕೂಡ ಅನೌನ್ಸ್ ಮಾಡಿಲ್ಲ. ಒಂದು ಸ್ಪೆಷಲ್ ಪ್ರೈಸ್ ಇರುತ್ತೆ. ಈ ರೀತಿಯಾಗಿ 4 ದಿನಗಳ ಕಾಲ ಈ ಒಂದು ಪಂದ್ಯಾಕೂಟ ಸಾಗುತ್ತೆ. ನಮ್ಮ ಮಿತ್ರವೃಂದ ಕಪ್ 2025. ಟಾಸ್ಗೆ ಬನ್ನಿ ಅಣ್ಣ, ಲಾಸ್ಟ್ ಕಾಲ್ ಇದು, ತದನಂತರ ಪಂದ್ಯ. ಯುವರ್ ಫಿಟ್ನೆಸ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಅಣ್ಣ. ಪ್ರೀತಮ್ ಬಹುಶಃ ಇವತ್ತು ದಿನದ ಉದ್ದಕ್ಕೂ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿರ್ತಕ್ಕಂಥ ಪ್ರೀತಮ್ ಇವತ್ತು ಮೊದಲ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಈ ರೀತಿಯ ಮಿಸ್ಟೇಕ್ಗಳು ಕಾಸ್ಟ್ಲಿ ಆಗುತ್ತೆ. ತನ್ಮೂಲಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ, ಸ್ಕೋರ್ 15ಕ್ಕೆ ತಲುಪ್ತಾ ಇದೆ. ಆಲ್ ಆಫ್ ಎ ಸಡನ್ ಸಾಯಿ ಈಸ್ ಲುಕಿಂಗ್ ಗುಡ್. ಬ್ಯೂಟಿಫುಲ್ ಬ್ಯಾಟಿಂಗ್ ಇದು. ಚೆನ್ನಾಗಿ ರನ್ನನ್ನು ಪಡೆಯುವಂಥ ಪ್ರಯತ್ನ. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿನ ಹೊಡೆದ ನಂತರ ಗೌತಮ್ ಸಿಂಗಲ್ಸನ್ನು ತಗೊಂಡಿದ್ದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ 2024. ಎಲ್ಲ ಸ್ಪೆಕ್ಟೇಟರ್ಸ್ ವೀಕ್ಷಕರಿಗೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೀವಿ. CCHಗೆ CCH3 ಡಿಫೆನ್ಸ್ ಮಾಡ್ತಾರೆ. ಸೂಪರ್, ಯೋಚನೆ ಚೆನ್ನಾಗಿದೆ ಇಲ್ಲಿ. ಯುವರ್ ಫಿಟ್ನೆಸ್ ಟಾಸ್ಗಾಗಿ ಬನ್ನಿ. ಆಗಿದೆಯಾ? ಓಕೆ, ಟಾಸ್ ಆಗಿದೆ. ಥ್ಯಾಂಕ್ ಯು. ಒಂದು ಟಾಸ್. ಸ್ಕೋರ್ ಅಪ್ಡೇಟ್ ಇದೆ ಮಾಡಿಯಪ್ಪ. ಬೌಂಡ್ರಿ ಔಟ್ ಅಂತ ಸೂಚನೆ ಬರ್ತಾ ಇರೋದು ಇಲ್ಲಿ. ಓಕೆ, ಥ್ಯಾಂಕ್ ಯು. ಬೇಗ ಮ್ಯಾಚ್ ಅನ್ನು ಶುರು ಮಾಡಿ. ಟಾಸ್ ಆಗಿದೆ. ಟಾಸ್ ಅನ್ನು ಗೆದ್ದಿದ್ರೆ ಯುವರ್ ಫಿಟ್ನೆಸ್ ಆಕೆ ತಿಳಿಸಿ. ಈ ವಾಚಿಂಗ್ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ, ಚಿಕ್ಕಸಂದ್ರ ಯೂತ್ ಕ್ರಿಕೆಟರ್ಸ್ ವತಿಯಿಂದ ಸಾಕ್ತಾ ಇರುವಂತಹ ಅದ್ಧೂರಿ ಆದಂತ 3ನೇ ವರ್ಷದ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ. ಈ ದಿನ ಶನಿವಾರ, ಶುಭ ಶನಿವಾರ. ನಾಳೆ ಬೊಂಬಾಟ್ ಭಾನುವಾರ ಒಳ್ಳೊಳ್ಳೆ ಮ್ಯಾಚಸ್ಸು ನೋಡಿ. ಮಿತ್ರವೃಂದದಿಂದ ಒಂದು ಅನೌನ್ಸ್ಮೆಂಟ್ ಬರ್ತಾ ಇದೆ. ಈಗಾಗಲೇ 350 ಅಪ್ಲಿಕೇಶನ್ ಸೋಲ್ಡ್ ಆಗಿದೆ. ಇನ್ನು 50 ಅಪ್ಲಿಕೇಶನ್ ಮಾತ್ರ ಬಾಕಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಮೊದಲಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಅವಕಾಶ ಇರುತ್ತೆ.
400 ಆದ್ಮೇಲೆ ಅಪ್ಲಿಕೇಶನ್ ತಗೊಳ್ಳಲ್ಲ ಅಂತೆ, ಗಮನಿಸಿಕೊಳ್ಳಿ. 350 ಆಗಿದೆ, ಅಂತಿಮ 50 ಅಪ್ಲಿಕೇಶನ್ ಮಾತ್ರ ಬಾಕಿ ಇದೆ. ದಾಸರಳ್ಳಿ ಹುಡುಗರಿಗೆಲ್ಲ ಇದೊಂದು ಹಬ್ಬ. ಚಿಕ್ಸಂದ್ರ ಹಬ್ಬದ ನಂತರ ಮಿತ್ರವೃಂದ ಕ್ರಿಕೆಟ್ ಹಬ್ಬ. ಗೌತಮ್ ಇದು ತಡೆಯಕ್ಕಾಗಲ್ಲ, ಎಂತ ಒಂದು ಒಳ್ಳೆ ಶಾಟ್, ಬ್ರಿಲಿಯಂಟ್, ಎಕ್ಸ್ಟ್ರಾರ್ಡಿನರಿ. ವರಟ ಪ್ರಕಾಶ್ ಅವರು ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ರೆ ಅವರಿಗೆ ಭವ್ಯವಾದಂತ ಸ್ವಾಗತ. ಪ್ಲೇಯರ್ ಆಫ್ ದ ಮ್ಯಾಚ್ ಗೌತಮ್. ಅಣ್ಣ ಡಿಜೆ ಸಾಕ್ಬಿಡೋಣ. ಎಸ್ ಸರ್, ವರಟ ಪ್ರಕಾಶ್ ಅವರು ಆಗಮಿಸಿಕೊಳ್ತಾರೆ. ಅವ್ರಿಗೋಸ್ಕರ ಒಂದು ಅದ್ಭುತವಾದಂತಹ ಸಾಂಗ್ ಪ್ಲೇ ಮಾಡ್ತಾರೆ ಇವಾಗ ಡಿಜೆ ಅವರು. ಆ ಬ್ಯಾನರ್ ಮೇಲೆ ಕೈ
ಬಾರಿಗಳೇ ಜೋರಾದ ಚಪ್ಪಾಳೆ ಹೊಡೆಯೋಣ. ನಮ್ಮ ಪ್ರೀತಿಯ ನಾಯಕ ನಟರು, ಕನ್ನಡದ ಭರವಸೆಯ ನಾಯಕ ನಟರಾದ ಪ್ರಶಾಂತ್ ಸರ್ ಅವರು ಪ್ರೀತಿಯಿಂದ ಹೊರಟ ಅಂದ್ರೂ ಕೂಡ ಅಷ್ಟೇ ಹೃದಯದಲ್ಲಿ ಅಷ್ಟೇ ಶ್ರೀಮಂತರು, ಅಷ್ಟೇ ಪ್ರೀತಿಯನ್ನು ತುಂಬಿಕೊಂಡು ನಮ್ಮ ಊರಿಗೆ ಬರ್ತಾ ಇರೋದು ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಶಾಂತ್ ಸರ್, ನಿಮಗೆ ಪ್ರೀತಿಯ ಸ್ವಾಗತವನ್ನ. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಲೈನ್ ಅಪ್ಪ. ಎಸ್ ಒಂದು ನಿಮಿಷ. ಸೊ ಟೀಮ್ ಲೈನ್ ಅಪ್ ಮಾಡಿ ಸರ್, ಒಂದೇ ಒಂದು ನಿಮಿಷ. ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ಳೋದಕ್ಕೆ ನಮ್ಮ ಪಿಚ್ ಮಧ್ಯಕ್ಕೆ ಆಗಮಿಸ್ಕೊಳ್ತಾರೆ. ಪವರ್ ಸ್ಟಾರ್ ಯುವ ಫಿಟ್ನೆಸ್. ಶುಭ ಕೋರೋದಕ್ಕೆ ಆಗಮಿಸ್ಕೊಳ್ತಾರೆ ನಮ್ಮ ಪ್ರೀತಿಯ ಓಟ ಪ್ರಶಾಂತ್ ಸರ್ ಅವರು. ಸೊ ನಮ್ಮ ಇವತ್ತಿನ ಮ್ಯಾಚ್, ಈ ದಿನದ ಈ ಸಂದರ್ಭದ ಮ್ಯಾಚ್ ಪವರ್ ಸ್ಟಾರ್ಸ್ ವರ್ಸಸ್ ಯುವ ಫಿಟ್ನೆಸ್. ಅಂಡ್ ಈ ಎರಡು ತಂಡಕ್ಕೂ ಕೂಡ ಪ್ರೀತಿಯಿಂದ ಆಗಮಿಸಿ ಅವರಿಗೆ ಶುಭ ಕೋರಿಕೆಯನ್ನ ಕೊಡೋದಕ್ಕೆ ಆಗಮಿಸ್ಕೊಳ್ತಾರೆ ನಮ್ಮ ಪಿಚ್ ಮಧ್ಯಕ್ಕೆ, ಅಂಕಣ ಒಳಭಾಗಕ್ಕೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ನಮ್ಮ ಪ್ರೀತಿಯ ಓಟ ಪ್ರಶಾಂತ್ ಸರ್ ಅವರಿಗೆ. ಅಂಡ್ ಅಭಿಮಾನಿಗಳು, ನೀವು ಕೂಡ ಕರತಾರಗಳನ್ನು ಕೊಡಬೇಕು. ಇದು ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬಕ್ಕೆ ಆಗಮಿಸಿರುವಂತಹ ನಮ್ಮ ಈ ದಿನದ ಚೀಫ್ ಗೆಸ್ಟ್. ಎರಡು ತಂಡಕ್ಕೂ ಕೂಡ ಹಸ್ತಲಾಘವನ್ನ ಕೊಡುವ ಮುಖಾಂತರ ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದು. ಆ ಚಪ್ಪಾಳೆಗೆ ಯಾಕ್ರಿ ಕಂಜೂಸು, ಹೊಡಿರಿ ಚಪ್ಪಾಳೆದ. ಸೊ ಫೋಟೋಗೆ ಜಾಯ್ನ್ ಆಗ್ತಿರೋದು ಇವಾಗ ನಮ್ಮ ಅಂಕಳ ಒಳಭಾಗದಲ್ಲಿ ನೇರ ಪ್ರಸಾರ ವೈ ಸ್ಪೋರ್ಟ್ಸ್ ನಲ್ಲಿ ಬಿತ್ತರಿಸ್ತಾ ಇರೋದು. ಪ್ರಪಂಚದಾದ್ಯಂತ ಎಲ್ಲೇ ಇದ್ರೂ ಕೂಡ ನೀವು ನೋಡಬಹುದಾಗಿದೆ. ನಮ್ಮೊಟ್ಟಿಗೆ ಈ ದಿನದ ಈ ಕಾರ್ಯಕ್ರಮದ ಅತಿಥಿಗಳು ವರ್ಟ ಪ್ರಶಾಂತ್ ಸರ್ ಅವರು, ಕನ್ನಡ ಚಲನಚಿತ್ರದ ಅದ್ಭುತ ನಟರು. ವರ್ಟ ಚಿತ್ರದ ಮೂಲಕವಾಗಿ ನಮ್ಮ ಇಂಡಸ್ಟ್ರಿಗೆ ಕಾಲಿಟ್ಟಂಥವ್ರು. ಪ್ರೀತಿಯಿಂದ ಅವರನ್ನ ಹೊರಟ ಅಂದ್ರೂ ಕೂಡ ಅಷ್ಟೇ ಹೃದಯದಲ್ಲಿ ಶ್ರೀಮಂತ ಇರುವಂತಹ ಶ್ರೀಮಂತಿಕೆಯ ಗುಣವುಳ್ಳಂತಹ ಕಲಾವಿದರು, ಹೆಮ್ಮೆಯ ಚಲನಚಿತ್ರ ನಟರು ನಮ್ಮೊಟ್ಟಿಗಿದ್ದಾರೆ ಈ ದಿನ. ನಮ್ಮ ಅಂಕಣ ಒಳಭಾಗದಲ್ಲಿ ಇದೇ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸರ್ ಅಂತ ನಾವು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಚಿಕ್ಕಸಂದ್ರದ ಮೇಲೆ ನಮ್ಮ ದಾಸರಳ್ಳಿ ಪರಿಸರದ ಎಲ್ಲ ಆಟಗಾರರಿಗೆ ಹುರಿದುಂಬಿಸೋಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ನಿಮಗೆ.
ತಮ್ಮ ವೇದಿಕೆಗೆ ಆಗಮಿಸ್ಕೊಳ್ತಾ ಇದ್ರೆ ಪ್ರೀತಿಯಿಂದ ಅವರು ಪ್ರೀತಿಯಿಂದ ಆಗಮಿಸ್ಕೊಳ್ತಾರೆ. ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಳೊಂದಿಗೆ ನಮ್ಮ ಪ್ರಶಾಂತ್ ಸರ್ ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ಕೊಳ್ತಾ ಅಭಿನಂದನೆ ಸಲ್ಲಿಸಿರೋ ಆಟಗಾರರಿಗೆ ಈ ಪಂದ್ಯ ಯಶಸ್ವಿ ಆಗಲಿ ಅಂತ ಹೇಳಿ ಸೊ ಮ್ಯಾಚ್ ಚೆನ್ನಾಗುತ್ತೆ. ಇವಾಗ ಸ್ಕೋರರ್ ನಮ್ಮ ಅಂಪೈರ್ಸ್ ರೆಡಿ ಇದ್ದಾರೆ. ಚಿಕ್ಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ 3 ಸ್ವಾಮಿ ಬಲವಾಗಿ ಹೊಡೆಯುವಂತಹ ಪ್ರಯತ್ನ ಮಾಡಿದ್ದು ಯಶಸ್ವಿ ಆಗ್ತಾ ಇಲ್ಲ. ಅನೂಪ್ ಬೌಲಿಂಗ್ ನಲ್ಲಿ, ಚೇತನ್ ನಾನ್ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ. ಪವರ್ ಸ್ಟಾರ್ಸ್ ವರ್ಸಸ್ ಯುವ ಫಿಟ್ನೆಸ್ ನಡುವಣ ಮ್ಯಾಚ್ ಆಗ್ತಾ ಇದೆ ಇಲ್ಲಿ. ಮತ್ತೊಂದು ಅದ್ಭುತವಾದಂತಹ ಬಾಲ್, ಓಟ ಬಿಡ್ತಾ ಇಲ್ಲ, ಡಾಟ್ ಬಾಲ್ ಆಗುತ್ತೆ. ಸೂಪರ್. ಇವಾಗ ಖಾತೆಯನ್ನು ಓಪನ್ ಮಾಡ್ಕೊಂಡಿದ್ದು ಆಫ್ ದ ಮಾರ್ಕ್ ಸ್ವಾಮಿ ಅವರು. ತಟ್ಟಿಮುಟ್ಟಿ ಹೊಡುವಂತಹ ಪ್ರಯತ್ನ, ಇದು ಬೇಕಾಗಿರೋದು. ಇವಾಗ ಬೇಕು 120 ಓಟ ಬರ್ತಾ ಇಲ್ಲ. ಬೌಂಡ್ರಿ ಅಂದ್ರೆ ಸಿಂಗಲ್ಸ್ ತಗೋಬೇಕು. ಇದು ಕೂತ್ಕೊಂಡು ಹೊಡಿಬೇಕಂತ ಇನ್ನೋವೇಟಿವ್ ಶಾಟ್ ಕನೆಕ್ಟ್ ಆಗ್ತಿಲ್ಲ. ಅಂಡ್ ಬೌಲಿಂಗ್ ನಲ್ಲಿ ಲೈನು ಲೆಂತ್ ಎರಡು ಕರೆಕ್ಟ್ ಆಗಿದ್ರೆ ಬೌಂಡ್ರಿ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಬೌಲರು. ಮತ್ತೊಂದು ಸ್ಲಾಟ್ ಅಲ್ಲಿ ಇತ್ತು ಬಾಲ್, ಅಪೀಲ್ ಮಾಡಿದ್ದು ಡಾಟ್ ಬಾಲ್ ಮುಖಾಂತರ ಅವ್ರನ್ನ ಮುಗಿಸ್ತಾರೆ. ಬೊಂಬಾಟು ಅವ್ರು ಮುಕ್ತಾಯಗೊಳ್ತಾ ಇದೆ. ಅಂಡ್ ಡಿಜೆ ಇವಾಗ ನಮ್ಮನ್ನು ರಂಜಿಸ್ತಾರೆ. ಒಂದೋದು ಬೌಲಿಂಗ್ ನಲ್ಲಿ ಅಪ್ಪು ಟು ಸ್ವಾಮಿ. ಇದು ಬಿಡ್ತಿತ್ತು. ಕಟ್ ಮಾಡುವಂತ ಪ್ರಯತ್ನ, ನೆಗೆಟಿವ್ ಅನ್ನ ಕಂಡುಕೊಂಡಿದ್ದು. ಓಟ ಬಿಟ್ಕೊಡ್ತಾ ಇಲ್ಲ, ಡಾಟ್ ಬಾಲ್ ಆಗತ್ತೆ. ಅಪ್ಪು ಕಟ್ ಆಗ್ತಿರೋದು. ಸ್ವಾಮಿನ ಪ್ರೆಷರ್ ಇದೆ ಇವಾಗ ಪ್ಯಾಟರ್ನ್ ಮೇಲೆ, ಹೊಡಿಲೇಬೇಕು ಬೌಂಡ್ರಿನ.
ಇದು ನೇರವಾಗಿ ಹೊಡಿಬೇಕಾಗಿತ್ತು, ಆದ್ರೆ ಇದು ಸಿಕ್ಸರ್ ಆಗುತ್ತೆ. ಬ್ಯಾಟರ್ ಬರ್ತಿದ್ದಾರೆ ಇವಾಗ ಹರ್ಷ ಅವರು. ಮೊದಲನೇ ವಿಕೆಟ್ ಸೂಪರ್ ಸ್ಟಾರ್ ಸ್ವಾಮಿ ನಿರ್ಗಮಿಸಿದ್ದಾರೆ. ಇಲ್ಲಿ ಬ್ರೇಕ್ ಥ್ರೂನ ತಂದ್ಕೊಟ್ರು ಅಪ್ಪು. ಕಾದು ನೋಡ್ಬೇಕಿದೆ ಹರ್ಷಾಗ ಯಾವ ರೀತಿ ಬೌಲಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿ. ಇದು ವೈಟ್ ಪ್ಲಸ್ ಬೈಟ್ಸ್ ಬೌಂಡ್ರಿ 5 ರನ್ನು. ಇದು ದೇವರೆಯಿಂದ ಬಂದಿರುವಂತಹ ಓಟಗಳು. ಬೇಕಾಗಿತ್ತು ಬೌಂಡ್ರಿ, ಪರವಾಗಿಲ್ಲ ನಾನೇ ತಗೋತೀನಿ ಅಂತ ಹೇಳಿ ಕೊಟ್ಟಿರೋದು ಇವಾಗ ವರ. ಪ್ರಶಾಂತ್ ಅವ್ರದ್ದು ಸ್ವಲ್ಪ ಎಲ್ಲರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತಾ ಇರೋದು. ಇದು ಕ್ಯಾಚ್ ಆಗುತ್ತಾ ಇಲ್ಲ, ಡೈರೆಕ್ಟ್ ಹಿಟ್ ಆಗಿದ್ರೆ ಮತ್ತೆ ಆಘಾತ ಆಗ್ತಿತ್ತು. ಸಿಂಗಲ್ಸ್ ಬರುತ್ತೆ, 1 ರನ್. ಆಟ ಮತ್ತೊಂದು ವಿಕೆಟ್ ಪತನ. ಎರಡು ಕೂಡ ಬೌಂಡ್ರಿ ಔಟ್ ಆಗಿ ಸ್ವಾಮಿ ಆಗಿರ್ಬೋದು, ಅದಾದ ನಂತರ ಇಂದಿನ ವಿಕೆಟ್ ಕೂಡ ಇಬ್ಬರು ಕೂಡ ಹೀಗೆ ಔಟ್ ಆಗಿ ನಿರ್ಗಮಿಸಿದ್ರು. ಅಪ್ಪು ಇಲ್ಲಿ ಬ್ರೇಕ್ ಥ್ರೂನ ತರ್ತಾ ಇದ್ದಾರೆ. ಇವನಲ್ಲಿ 2ನೇ ವಿಕೆಟ್ ಅನ್ನ ಕಬಳಿಸಿರೋದು. ಮತ್ತೊಂದು ತಟ್ಟಿಮಿಟ್ಟು ಓಡುವಂತ ಪ್ರಯತ್ನ, ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ. 1 ರನ್ ಅನ್ನ ಪಡ್ಕೊಂಡು ಓವರ್ನ ಮುಗಿಸ್ತಾರೆ. 2 ಓವರ್ಗಳ ನಂತರ 10, 2 ವಿಕೆಟ್ ನಷ್ಟಕ್ಕೆ ಪವರ್ ಸ್ಟಾರ್ಸ್. ಆಫ್ಟರ್ 2 overs 10 runs ಫಾರ್ ದ ಲಾಸ್ ಆಫ್ 2. ನೀವು ನೋಡ್ತಾ ಇದ್ದೀರಾ CCH ಚಿಕ್ಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ 3. ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇದು ಒಳ್ಳೆ ಬಾಲ್. ಇದು ಕೃಪಾ ಕಟ್ ಆಗ್ತಿದ್ದಾರೆ ಬೌಲಿಂಗ್ ನಲ್ಲಿ. ಬೌಲರ್ ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡ್ತಿರೋದು. ಸೂಪರ್ ಡೆಲಿವರಿ ಅಂಡ್ ಸಿಂಗಲ್ಸ್ ಬರುತ್ತೆ. ಒಳ್ಳೆ ಬಾಲ್ ಇದು, ಚೆನ್ನಾಗಿ ಯೋಚನೆ ಮಾಡ್ತಾರೆ. ಮತ್ತೆ ಬಲವಾಗಿ ಹೊಡೆಯುವಂತ ಪ್ರಯತ್ನ ಅಂಡ್ ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ. 1 ರನ್ ಅನ್ನ ಹೊಡಿತಾ ಇರೋದು. ಇಲ್ಲಿ ಚೆನ್ನಾಗಿ ಬಿಲ್ಡಪ್ ನ ಮಾಡ್ಕೋತಾ ಇದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಕೃಪಾ ಅವರು ಮತ್ತು ಹರ್ಷ ಅವರು. ಅನುಪ್ ಅವರು ಇವರೆಗೂ 3 ರನ್ ಅನ್ನ ಕೊಟ್ಟಿದ್ದಾರೆ. 4 ಬಾಲ್ನ ಮುಂದೆ ಕಟ್ ಶಾಟ್ ಬರುತ್ತೆ. ಗ್ಯಾಪ್ ಅಲ್ಲಿ ಫೀಲ್ಡರ್ ಇದ್ದಾರೆ, ಬ್ಯಾಕಪ್ ಅಲ್ಲಿ ಪಾಯಿಂಟ್ ರೀಜನ್ ನ ಟಾರ್ಗೆಟ್ ಮಾಡ್ಕೊಂಡಿದ್ದು. 1 ರನ್ ಬರುತ್ತೆ ಈಸಿಯಾಗಿ. 1 run added to total moves on to now 14. ಚರ್ಚೆ ಮಾಡ್ತಿದ್ರೆ ಬೌಲರ್ ಜೊತೆಯಲ್ಲಿ ಯಾವ ರೀತಿ ನೀನು ಬೌಲಿಂಗ್ ಅನ್ನ ಮಾಡಬೇಕು, ಸಿಂಗಲ್ಸ್ ಅನ್ನು ಕೂಡ ಬಿಡಬೇಡ, ಕಟ್ಟಾಕು ಅಂತ ಹೇಳ್ತಿರೋದು ಅಲ್ಲಿ. ಇವನ್ನ ಕೊನೆಯ ಬಾಲ್ಗಾಗಿ ಅನೂಪ್ ಅವರು ಕೃಪಾ ಮತ್ತೆ ಹರ್ಷ ಚರ್ಚೆ ಮಾಡಿದ್ರು, ಇದೇ ತರ ಆಡಬೇಕು ನೀನು ಅಂತ ಹೇಳಿ. ಇದು ವೈಡ್ ಆಗುತ್ತೆ.
ಶ್ರೀನಿವಾಸ್ ಅವರು ಕಾರ್ಯನಿರ್ವಹಿಸ್ತಾ ಇರೋದು ಇಲ್ಲಿ ಅಂಪೈರ್ ಆಗಿ. ಪೀಣ್ಯ ಪರಿಸರದ ಅದ್ಭುತ ಹಳೆಯ ಆಟಗಾರರು ಇವಾಗ ಅಂಪೈರಿಂಗ್ ಕಾರ್ಯನ ನಿರ್ವಹಿಸ್ತಾ ಇರೋದು. ಮುಂದೆ ಬಂದು ಮುಂದಕ್ಕೆ ಹೊಡೆಯುವಂತ ಪ್ರಯತ್ನ ಟಾಪ್ ಎಡ್ಜ್ ಆಗಿದೆ. ಅಲ್ಲಿ ಸಿಂಗಲ್ಸ್ ಪಡ್ಕೊಳ್ತಾರೆ. ಸಿಂಗಲ್ಸ್ ಮುಖಾಂತರ ಹೋಗಿ ಅವ್ರನ್ನ ಮುಗಿಸ್ತಾರೆ. ಇಲ್ಲಿ 3 ಓವರ್ಗಳ ನಂತರ 16 2 ವಿಕೆಟ್ ನಷ್ಟಕ್ಕೆ ಪವರ್ ಸ್ಟಾರ್ಸ್. ಸಮಯ ಇಲ್ಲ. ಮ್ಯಾಚ್ ಅನ್ನು ಮುಂದುವರಿಸಿ ಸಮಯ ತಗೋತಾ ಇದ್ದೀರಾ. ಯುವ ಫಿಟ್ನೆಸ್ ವರ್ಸಸ್ ಪವರ್ ಸ್ಟಾರ್ಸ್ ನಡುವಣ ಸಾಗ್ತಾ ಇರುವಂತ ಈ ಪಂದ್ಯ. ಪವರ್ ಸ್ಟಾರ್ಸ್ 3 ಓವರ್ಗಳಲ್ಲಿ 16 ರನ್ ಅನ್ನ ಹೊಡೆದು 2 ವಿಕೆಟ್ ಅನ್ನ ಕಳ್ಕೊಂಡಿದ್ರೆ. ಇಲ್ಲಿ 5 ಓವರ್ಗಳ ಪಂದ್ಯಾಟ ಚಕ್ರವ್ಯೂಹ ನಿರ್ಮಾಣ ಮಾಡ್ಕೊಂಡಿದ್ರೆ. ಇಲ್ಲಿ ಯಾವ ರೀತಿ ಬೌಲಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಬೌಲರ್ಗೆ ಒಂದಷ್ಟು ಟಿಪ್ಸ್ ಅನ್ನ ಕೊಡ್ತಿರೋದು ಇವಾಗ. ಮ್ಯಾಚ್ ಆನ್ ಆಗುತ್ತೆ. ಮತ್ತೆ ಚಿಕ್ಕಸಂದ್ರ ಪರಿಸರದ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. CCH ಸೀಸನ್ 3 ನ ಪರವಾಗಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ ಗಣೇಶ್ ಪೂಜಾರಿ ಅವರು. ಇದೇ ಪರಿಸರದವರು, ಇದೇ ಏರಿಯಾದಲ್ಲಿರೋರು ಕಾಂಬಾಕ್ಸ್ ಅಲ್ಲಿ ಅಂಡ್ ಚರ್ಚೆ ಮಾಡ್ತಿದ್ದಾರೆ. ಮ್ಯಾಚ್ ಮುಂದುವರಿಸಿ ಬೌಲರ್ ಅಮಿತ್ ಬಂದಿರೋದು. ಮತ್ತೆ ಚರ್ಚೆ. ಟೈಮರ್ ಆನ್ ಆಗಿದೆ. ಚರ್ಚೆ ಬಿಡಿ, ಮ್ಯಾಚ್ ಮುಂದುವರಿಸಿ. ನಮ್ಮ ಪ್ರಮುಖ ವೇದಿಕೆಯ ಆಸೀನರಾಗಿದ್ದರೆ ಈ ದಿನದ ಗಣ್ಯ ಅತಿಥಿಗಳು ನಮ್ಮ ಕನ್ನಡದ ನಾಯಕ ನಟರು ವರ್ಟ ಪ್ರಶಾಂತ್ ಸರ್ ಅವರು. ಎಲ್ಲ ಅಭಿಮಾನಿಗಳು ಕೂಡ, ಎಲ್ಲ ಪ್ರೀತಿ ಪಾತ್ರರಿಗೆ ಫೋಟೋಗಳನ್ನು ಕೊಡು ಮಾಡ್ತಾ ಇರೋದು. ಈ ಅಭಿಮಾನದ ಸಂಕೇತ ಇದೇ ಆಗಿರುತ್ತೆ. ಎಲ್ಲರ ಜೊತೆಗೆ ನೆನಪಾಗುಳಿಯುವಂಥದ್ದು. ಇದು ಬರುತ್ತೆ. ಇದು ಬೌಂಡ್ರಿ ಬಂತು ನೋಡಿ. ಇವಾಗ ಮಿಸ್ ಫೀಲ್ಡಿಂಗ್ ಆಗ್ತಿರೋದು. ಗ್ಯಾಪ್ ಅಲ್ಲಿ ಹೋಗಿದ್ದ ಅಷ್ಟೇ, ತಡೆಯಕ್ಕಾಗಲ್ಲ. ಅಂಡ್ 4 ರನ್ ಈಸಿಯಾಗಿ ಪಿಕ್ ಮಾಡ್ಕೊಂಡಿದ್ದು ಇಲ್ಲಿ ಪವರ್ ಸ್ಟಾರ್ಸ್. ಮತ್ತೆ ಬೌಲರ್ ಅಮಿತ್ ಜೊತೆ ಚರ್ಚೆ ಮಾಡ್ತಿದ್ದಾರೆ, ಟಿಪ್ಸ್ ಕೊಡ್ತಿದ್ದಾರೆ. ಇವಾಗ ಅಮಿತ್ ಅವರು ಮೊದಲನೇ ಬಾಲ್ ಅಲ್ಲಿ ಬೌಂಡ್ರಿನ ಬಿಟ್ಕೊಟ್ರು. ಒಂದಷ್ಟು ಟಿಪ್ಸ್ ಅನ್ನ ಕೊಟ್ರೆ ಯಾವ ರೀತಿ ಕಟ್ ಹಾಕ್ಬೇಕು ಈ ಬ್ಯಾಟರ್ನ ಅಂತ ಹೇಳಿ ಕೃಪಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮತ್ತೊಮ್ಮೆ ಕಟ್ ಮಾಡ್ತಾರೆ. ಕವರ್ಸ್ ಅಲ್ಲಿ ಇದಾರೆ. ಅಲ್ಲಿ ಫೀಲ್ಡರ್ ಪ್ರೊಟೆಕ್ಷನ್ ಇದೆ. ಸಿಂಗಲ್ಸ್ ಮಾತ್ರ ಬರುತ್ತೆ. ಇವಾಗ ಮೊದಲನೇ ಬಾಲ್ ಬೌಂಡ್ರಿ ಬಂತು ಅಂದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಇಲ್ಲಿ ಬ್ಯಾಟರ್ಸು. ಅಂಡ್ ಬೌಲರ್ ಪ್ರತಿ ಬಾಲ್ಗೂ ಕೂಡ ಸಮಾಲೋಚನೆ ಮಾಡ್ತಿರೋದು. ಇದೇ ತರ ಲೆಂತ್ ಬಾಲ್ಗಳನ್ನ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಅದನ್ನ ಮಾಡ್ತಾರ ಇವಾಗ ಬೌಲರು ಅಮಿತ್. ಮತ್ತೊಮ್ಮೆ ಇದು ಬುಲೆಟ್ ಶಾಟ್. ಇದು ತಡಿಯಕ್ಕಾಗಲ್ಲ. ಬೊಂಬಾಟು ಸಖತ್ ಒಳ್ಳೆ ಶಾಟ್. ಕಟ್ ಶಾಟ್ ಬಂದಿದ್ದು ಪಾಯಿಂಟ್ ರೀಜನ್ ಅಲ್ಲಿ. ಎಂತ ಒಂದು ಒಳ್ಳೆ ಏಟು. ಇದು ಬ್ರಿಲಿಯಂಟ್ ಬೊಂಬಾಟು ಬೌಂಡ್ರಿ. ಇದು ಸಖತ್ ಆಗಿತ್ತು ನೋಡಕ್ ಕೂಡ. ಮತ್ತೊಮ್ಮೆ ಕವರ್ಸ್ ಅಲ್ಲಿ ಗ್ಯಾಪ್ ಬೇಕಾಗಿತ್ತು. ಅದೇ ಮಾಡ್ತಿರೋದು. 3 ಬೌಂಡ್ರಿಗಳು ಈ ಓವರ್ ನಲ್ಲಿ. 4 ಆಗ್ತಿದ್ದಾರೆ. ಆದ್ರೂ ಕೂಡ ಮ್ಯಾಚ್ ಕೂಡ ಅಷ್ಟೇ ಸೂಪರ್ ಆಗಿ ಸಾಗ್ತಾ ಇದೆ. It's taken. Wickets ಆಗತ್ತ.
ಬೌಲರ್ ಮನ್ಸು ಮಾಡಿದ್ರು. ಇವಾಗ 3 ಬೌಂಡ್ರಿ ಕೊಟ್ಟರು ಪರವಾಗಿಲ್ಲ, ನಾನ್ ತಗೋತೀನಿ ಅಂತ ವಿಕೆಟ್ ತಗೊಂಡಿದ್ದು. ವಿಕೆಟ್ ಆಘಾತ ಆಗ್ತಿದೆ. 4ರ ವೀರ ಅಬ್ಬರಿಸಿ ಇವಾಗ ನಿರ್ಗಮ. ಪತ್ತ 9. ಇದು ಶಾರ್ಟ್ ಬಾಲು. ಎಂತಹ ಏಟು ಕನೆಕ್ಟ್ ಬಂಬಾಟು ಕೃಪಾ. ಇವಾಗ ಬರ ಕೊನೆ ಓವರು, ಡೆತ್ ಓವರು ಹೊಡಿಲೇಬೇಕು. ಅದೇ ಮಾಡ್ತಿರೋದು 137ರ ಜೆರ್ಸಿ ನಂಬರ್ ಆಟಗಾರ ಕೃಪಾ. ಅಭಿತು ಕೃಪಾ ಮತ್ತೊಮ್ಮೆ ಗ್ಯಾಪ್ ಅಲ್ಲಿ ತಡೆದಿದ್ದಾರೆ. ಒಳ್ಳೆ ಫೀಲ್ಡಿಂಗು. ಇದು ಬೇಕು, ಫೀಲ್ಡಿಂಗ್ ಈ ತರದ್ ಬೇಕು. ಡೆತ್ ಓವರ್ ನಡೆದ್ರು ಪರವಾಗಿಲ್ಲ, ಫೀಲ್ಡಿಂಗ್ ಈ ತರ ಕಾನ್ಫಿಡೆಂಟ್ ಆಗಿ ಮಾಡಿದ್ರೆ ಬೌಂಡ್ರಿನ ತಡೀತಾರೆ. ಇವಾಗ ಅಂತಿಮ 4 ಬಾಲು. ತಂಡದ ಮೊತ್ತ 34. ಎಡ್ಜ್ ಆಗಿದೆ. ಕಾಪರ್ ನೋಡ್ಬೇಕಾಗತ್ತೆ, ಯಾವುದೇ ಆಘಾತ ಇಲ್ಲ, ಸಿಂಗಲ್ಸ್ ಬರುತ್ತೆ. ಮತ್ತೆ ಬಂದ್ರು ಕೃಪಾ. 137 ಕಾದ್ ನೋಡ್ಬೇಕಿದೆ. ಅಂತಿಮ 3 ಬಾಲ್ಗಳು. ತಂಡದ ಮೊತ್ತ 35. ಇದು ವೈಡ್ ಆಗತ್ತೆ. ವೈಡ್ ಅಂತ ಸೂಚನೆ ಕೊಡ್ತಿರೋದು ಇವಾಗ ಕಾಲ್ ತಗೊಂಡಿದ್ದು ಅಲ್ಲಿ ಅಂಪೈರು. 36 ಟಾರ್ಗೆಟ್. ಇಲ್ಲಿ ಎಷ್ಟಾಗುತ್ತೆ ಕಾದ್ ನೋಡ್ಬೇಕಿದೆ. ಬಲ್ ಬಗ್ಗೆ ಹೊಡೆಯುವಂತ ಪ್ರಯತ್ನ. ವಿಕೆಟ್ ಕೀಪರ್ನ ವೈಫಲ್ಯ. ಬೈಸ್ ಮೇರೆಗೆ ಬೌಂಡ್ರಿ. ತಂಡದ ಮೊತ್ತ 40. ಬೇಕಿದೆ ಇಲ್ಲಿ ಪವರ್ ಸ್ಟಾರ್ಸ್ ಅಪ್ ಯುವ ಫಿಟ್ನೆಸ್. ಯಾವ ತಂಡ ಗೆಲ್ಲುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರ, ಕಣ್ ತುಂಬಿಸ್ಕೊಳ್ತಾ ಇದ್ರೆ. ಇದು CCH ಚಿಕ್ಸಂದ್ರ ಕ್ರಿಕೆಟ್ ಹಬ್ಬ 24 ಸೀಸನ್ 3 ವರ್ಷಗಳಿಂದ ಅದ್ಭುತವಾಗಿ ಈ ಒಂದು ಪಂದ್ಯಾಕೂಟವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ನಮ್ಮ CCS ನ ಆರ್ಗನೈಸರ್ಸ್ಗೆ ಪ್ರೀತಿಯ ಧನ್ಯವಾದಗಳು. ಈ ವರ್ಷ ವಿಶೇಷ ಏನಂದ್ರೆ ಬೆಳ್ಳಿ ಕಪ್, ಅದು ಕೂಡ ನೋಡೋದಕ್ಕೆ ಸುಂದರ ವಿಕೆಟ್ಗಳು, ಬ್ಯಾಟು ಜೊತೆಗೆ ಒಂದು ಬೆಳ್ಳಿ ಬಾಲ್. ಇದನ್ನ ಯಾರು ಮುಡಿಗೇರಿಸ್ಕೊಳ್ತಾರೆ ರೋಲಿಂಗ್ ಕಪ್ ಅನ್ನ? CCH ಸೀಸನ್ 3 ಕಪ್ ಯಾರ ಮುಡಿಗೆ ಕಾದು ನೋಡ್ಬೇಕಿದೆ. ನಾಳೆ ಅಂತಿಮ ದಿನ
ಬೊಂಬಾಟ್ ಭಾನುವಾರ. ನಾಳೆ ನಮ್ಮೆಲ್ರಿಗೂ ಕೂಡ ಹಬ್ಬ ರಸ ದೌತಣ. CCH ನೋಡೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಗಳಲ್ಲಿ ನೋಡಬಹುದಾಗಿದೆ ಯೂಟ್ಯೂಬ್ ನ ಮುಖಾಂತರವಾಗಿ ವಾಯ್ಸ್ ಸ್ಪೋರ್ಟ್ಸ್ ನಲ್ಲಿ. ಅಂಡ್ DJ ಸಾಂಗ್ ಪ್ಲೀಸ್. ಮೂವತ್ತು ಬಾಲ್ 43 ರನ್ ಗುರಿ. ಚೇಸ್ ಆನ್ ಮಾಡ್ತಿದ್ದಾರೆ, ಬ್ಯಾಟರ್ಸ್ ಬಂದಿದ್ದಾರೆ. ಇವಾಗ ಹೊಡಿ ಬಡಿ ಆಟಗಾರ ಇಲ್ಲಿ ಬೌಲಿಂಗ್ ನಲ್ಲಿ ಸುನಿಲ್, ಆದ್ರೆ ಸಾಗರ ರಣದಾಂಡಿಗ. ಇನ್ಸೈಡ್ ಎಜ್ ಇದು ಒಳ್ಳೆ ಬಾಲು. ಅನೂಪ್ ನಾನ್ ಸೆಕೆಂಡ್ ಅಲ್ಲಿ ರನ್ನ ಚೇಸ್ ಮಾಡಬೇಕು ಅಂದ್ರೆ ಮೊದಲನೇ ಬಾಲ್ ಇಂದನೇ ಅಟೆಂಪ್ಟ್ ಮಾಡಬೇಕು ಬೌಂಡ್ರಿಗಳನ್ನ. ಅಂಡ್ ಆಗ್ತಾ ಇಲ್ಲ. ಈಗ ಎರಡನೇ ಬಾಲ್ ನೋಡೋಣ. ಸುನಿಲ್ ಅವರು ಮತ್ತೊಮ್ಮೆ ಬಲವಾಗಿ ಹೊಡೆಯುವಂತ ಪ್ರಯತ್ನ. ಪಾಯಿಂಟ್ ಅಲ್ಲಿ ನಿರೀಕ್ಷಿತವಾಗಿ ಹೊಡ್ತಾ ಬರ್ತಾ ಇಲ್ಲ. ಆಫ್ ದ ಮಾರ್ಕ್ ಆಗ್ತಿದ್ದಾರೆ ಸಾಗರ್ ಅವರು. ಅನೂಪ್ ಅವ್ರು ಬರ್ತಿದ್ದಾರೆ. ಅನೂಪ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಸೊ ಫಾರ್ಮ್ ನಲ್ಲಿ ಇರುವಂತಹ ಬ್ಯಾಟರು, ಟಾಪ್ ಆರ್ಡಿಂಗ್ ಬ್ಯಾಟರ್ ಯಾವಾಗ ಇಲ್ಲಿ ಚೆನ್ನಾಗಿ ಆಡುತ್ತೆ ಆವಾಗ ಚೇಸ್ ಆನ್ ಆಗುತ್ತೆ. 43ರ ಗುರಿಯನ್ನ ಬೆನ್ನತ್ತಿರುವಂತಹ ತಂಡ ಇವಾಗ 1 ರನ್ ಅನ್ನ ಹೊಡೆದಿರೋದು. ಮತ್ತೆ ಸುನಿಲ್ ಅವರು. ಸುನಿಲ್ ಟು ಅನೂಪ್. ಇದು ಬುಲೆಟ್ ತರ ಹೋಗಿದ್ದು. ಅಂಡ್ ಒಳ್ಳೆ ಫೀಲ್ಡಿಂಗು. ಈ ಎಫರ್ಟ್ ಬೇಕು. ಎಷ್ಟೇ ಬೃಹತ್ ಮೊತ್ತ ಇದ್ರೂ ಕೂಡ ಫೀಲ್ಡರ್ಗಳು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಈಸಿಯಾಗಿ ಚೇಸ್ ಆಗುತ್ತೆ. ಆದ್ರೆ ಈ ತರದ ತಡೆ ಗೋಡೆ ಕೋಟೆ ಕಟ್ಟಬೇಕಾಗತ್ತೆ. ಈ ಒಂದು ಕೋಟೆನ ಭೇದನೆ ಮಾಡೋದಕ್ಕೆ ಬ್ಯಾಟರ್ಸ್ಗಳು ತಿಣುಕಾಡಬೇಕಾಗತ್ತೆ. ಕಾದ್ ನೋಡ್ಬೇಕಿದೆ. ಮತ್ತೆ ಮುಂದಿನ ಬಾಲು. ವಿಕೆಟ್ನ ಹಿಂಬದಲ್ಲಿ ನಿಕ್ ಆಗಿತ್ತು. ಕಟ್ ಆಗ್ತಿದ್ದಾರೆ ಬೌಲರು. ಇದುವರೆಗೂ ಬೌಂಡ್ರಿನ ಕೊಟ್ಟಿಲ್ಲ. 4 ಬಾಲ್ 2 ಡಾಟ್ ಬಾಲ್ 2 ಸಿಂಗಲ್ಸ್ ಅನ್ನ ಬಿಟ್ಕೊಟ್ಟಿರೋದು ಮಾತ್ರ ಇಲ್ಲಿ. ಸುನೀಲ್ ಟು ಸಾಗರ್. ಲಕ್ಕಿ ಆಗಿದ್ರು ಕೂಡ ಕೀಪರ್ ಅನ್ಲಕ್ಕಿ. ಬೈಸ್ ಮುಖಾಂತರವಾಗಿ ಬೌಂಡ್ರಿ ಬೇಕಾಗಿತ್ತು, ಅದೇ ಆಗಿದ್ದು. ಇವಾಗ ಕೀಪರ್ ತಪ್ಪು ಮಾಡಿದ್ರು, ಅಲ್ಲಿ ಬೌಂಡ್ರಿ ಬಂದಿದೆ ನೋಡಿ. ಇವಾಗ ಬೌಂಡ್ರಿ ಬಂತು. ಪ್ರೆಷರ್ ಇತ್ತು ಬ್ಯಾಟರ್ ಮೇಲೆ. ಲಕ್ಕಿ ಬೌಂಡ್ರಿ ಬಂದ ಮೇಲೆ ಬ್ಯಾಟರ್ ರಿಲೀಫ್ ಆಗಿದ್ದಾರೆ. ಇವಾಗ ಪ್ಯಾಡ್ ಮೇಲೆ ಪಡ್ಕೊಂಡ್ರು. ಬಲವಾದಂತ ಅಪೀಲ್ ಮಾಡಿದ್ದು ಅಲ್ಲಿ. ಅವ್ರನ್ನ ಮುಗಿಸ್ತಾರೆ. 1 ಓವರ್ಗಳ ನಂತರ ಯುವ ಫಿಟ್ನೆಸ್ 6 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮುಂದಿನ ಪಂದ್ಯಕ್ಕೆ ಸನ್ನದ್ಧರಾಗಿ. ಮುಂದಿನ ಪಂದ್ಯ RG7 ವರ್ಸಸ್ VH. ಟಾಸ್ಗಾಗಿ ಬನ್ನಿ. ಟಾಣಿ ಮಕ್ಕಳು ಕೂಡ ನೋಡ್ತಿದ್ರೆ ನಾನು ಕ್ರಿಕೆಟರ್ ಆಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಏನಾದರೂ ಆಗಿ ಸ್ಪೋರ್ಟ್ಸ್ ಮೆನ್ ಅಂತೂ ಆಗಿ ದೇಹನ ದಂಡಿಸಿ ಇದು ಓಪನ್ ಅಪ್ ಆಗಿದ್ದು. ಕೊನೆ ಕ್ಷಣದಲ್ಲಿ ಓಪನ್ ಹಾಕಿದ್ರು ಬ್ಲೇಡ್ನ. ಅಂಡ್ ಕವರ್ಸ್ ಮೇಲೆ ಈಸಿಯಾಗಿ ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ದು. ಮೊದಲನೇ ಓವರ್ ಅಂತೂ ಚೆನ್ನಾಗಿದೆ. 6 ರನ್ ಬಂದಿದೆ. ಚೇಸ್ ಆನ್ ಆಗಿದೆ. 43ರ ಗುರಿಯನ್ನ ಬೆನ್ನತ್ತಿರುವಂತ ಯುವ ಫಿಟ್ನೆಸ್ ಅದೆಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಟಾರ್ಗೆಟ್ ನ ಮುಟ್ತಾರೆ ಕಾದ್ ನೋಡ್ಬೇಕಿದೆ. ಇಲ್ಲಿ ಇದು ವೈಡ್ ಆಗತ್ತಾ ಕಾದ್ ನೋಡ್ಬೇಕಿದೆ. ಮನವಿ ಇಲ್ಲ. ಶಾರ್ಟ್ ಬಾಲ್. ಅದ್ದಿನ ಕಣ್ಣಿನ ಮುದ್ದಿನ ಅಂಪೈರ್ ತೀರ್ಮಾನ ಕೊಡ್ತಾರೆ. ಹಿರಿಯ ಅನುಭವಿ ಅಂಪೈರ್ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಫ್ರಮ್ ಪೀಣ್ಯ.
ಮತ್ತೊಂದು ಇವಾಗ ವೈಡ್ ಆಗತ್ತೆ, ಅಂಪೈರ್ ಮೇಲೆ ಒತ್ತಡ ತರಬೇಡಿ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ನಮ್ಮ CCH ನ ಪಿಚ್ ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಅರಸೀಕೆರೆಯ ಪಿಚ್ ಮಲ್ಲೇಶ್ ನೋಡ್ತಾ ಇದ್ದಾರೆ. ಸರ್ ಕ್ಯಾಪ್ಟನ್ ಮಾತಾಡಿ. ಕ್ಯಾಪ್ಟನ್ ಓಕೆ, ಓನ್ಲಿ ಕ್ಯಾಪ್ಟನ್. ಶ್ರೀ ಹೇಮಂತ್ ಅವರು ಸ್ಟೇಜ್ ಮೇಲೆ ಬನ್ನಿ. ಶ್ರೀಯುತ ಹೇಮಂತ್ ಅವರು ಸ್ಟೇಜ್ ಮೇಲೆ ಬನ್ನಿ. ಹೇಮಂತ್ ಅವರು ಎಲ್ಲಿದ್ದೀರಾ ಬನ್ನಿ ಸ್ಟೇಜ್ ಮೇಲೆ. ಶಾರ್ಟ್ ಆಫ್ ಪಿಚ್ ಡೆಲಿವರಿ, ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ ಇಲ್ಲಿ ಬ್ಯಾಟರ್ ಸ್ವಾಮಿಯವರು ಬೌಲಿಂಗ್ ಅನ್ನ ಮಾಡ್ತಿರೋದು. ಮುಂದಿನ ಪಂದ್ಯ ಟಾಸ್ಗಾಗಿ ಬನ್ನಿ. RG7 ವರ್ಸಸ್ VH ಕ್ರಿಕೆಟರ್ಸ್. ಇದು ಸಖತ್ ಬೌಲಿಂಗ್ ಇದು. VH ಕ್ರಿಕೆಟರ್ಸ್ ನ ಕ್ಯಾಪ್ಟನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ ಟಾಸ್ಗೆ. RG7 ನ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಎಸ್, ನಮ್ಮ ಪುನೀತ್ ಸರ್ ಅವರ ಅಲ್ಲಿ ಹೋಗಿ ಸರ್, ಟಾಸ್ ನಿರ್ವಹಿಸಿಕೊಳ್ಳಿ. ಮತ್ತೆ ಸ್ವಾಮಿ ಅವರು ಬೌಲಿಂಗ್ ನಲ್ಲಿ ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಬಲವಾದಂತಹ ಅಪೀಲ್ ಇದೆ. ಪುರಸ್ಕಾರ ಇದೆಯಾ ಇಲ್ಲಿ? ಪುರಸ್ಕಾರ ಇಲ್ಲ. ಡಾಟ್ ಬಾಲ್ ಆಗುತ್ತೆ. ಇವಾಗ ಪ್ರೆಷರ್ ಬಿಲ್ಡ್ ಆಗ್ತಿದೆ. ರನ್ಸ್ ಬೇಕಾಗಿದೆ. 43ರ ಗುರಿಯನ್ನ ಬೆನ್ನಟ್ಟಬೇಕು ಅಂದ್ರೆ ಬೇಕು ಬೌಂಡ್ರಿಗಳು. ಸಿಡಿಲಬ್ಬರದ 4 ಬುಲೆಟ್ ರೀತಿ ಹೋಗಬೇಕಾಗತ್ತೆ. ಮಾಡ್ತಾರ ಇಲ್ಲಿ ಬ್ಯಾಟರು. ಬಲವಾಗಿ ಹೊಡೆಯುವಂತಹ ಪ್ರಯತ್ನ. ಇದು ವೈಡ್ ಬಾಲ್ ಆಗುತ್ತೆ. ವೈಡ್ ಬಾಲ್. VH won the toss. VH ಕ್ರಿಕೆಟರ್ಸ್ won the toss. ತಮ್ಮ ನಿರ್ಣಯವನ್ನ ತಿಳಿಸ್ತಾರೆ. ವೈಟ್ ಬಾಲ್ ಇರುವಂತ ಸೂಚನೆ ಬರ್ತಿದ್ದು. ಎಕ್ಸ್ಟ್ರಾಸ್ ಬರ್ತಾ ಇದೆ ಇವಾಗ. ಮತ್ತೆ ಸ್ವಾಮಿ ಬೌಲಿಂಗ್ ನಲ್ಲಿ ಎಡ್ಜ್ ಆಗಿದ್ಯಾ? ಇಲ್ಲ. ಓವರ್ ಮುಗಿಸ್ತಾರೆ. 2 ಓವರ್ಗಳ ನಂತರ 10 ಯಾವುದೇ ವಿಕೆಟ್ ನಷ್ಟವಿಲ್ಲದೆ 18 ಬಾಲ್ಗಳ ಮುಂದೆ 33 ರನ್ಗಳ ಅವಶ್ಯಕತೆ. 18ಕ್ಕೆ 33. ಪ್ರತಿ ಓವರ್ಗೆ 11. ಲೆಕ್ಕಾಚಾರ ಹೇಳಬೇಕು ಅಂದ್ರೆ 2 ಬೌಂಡ್ರಿ 3 ಸಿಂಗಲ್ಸ್ ಪ್ರತಿ ಓವರ್ನಲ್ಲಿ ಬೇಕಾಗಿರೋದು. ಹೊಡಿತಾರ ಇಲ್ಲಿ ಬ್ಯಾಟರು? ಬ್ಯಾಟರ ಯಾರು ಗೆಲ್ತಾರೆ ಈ ಪಂದ್ಯ? 43ರ ಗುರಿಯನ್ನ ಮುಟ್ತಾರ? ಓವರ್ ದ ಕವರ್ಸ್ ರನ್ ಅನ್ನ ಹೊಡೆಯುವಂತ ಪ್ರಯತ್ನ. ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ರೆ 2 ರನ್ ಪಡೆಯುವಂತ ಪ್ರಯತ್ನ ಇದೆಯಾ? ಬೇಕೋ ಬೇಡಗಳ ನಡುವೆ ಬೇಡ. ಸೂಪರ್, ಸಖತ್ ಒಳ್ಳೆ ಬಾಲು. ಬ್ಯಾಟರ್ ಮುಟ್ಟಕ್ಕಾಗ್ತಾ ಇಲ್ಲ. ಬೆಂಕಿ ಚೆಂಡು. ಅಬ್ಬಬ್ಬಾ, ಚಿಕ್ಸಂದ್ರ ಹಬ್ಬ. CCH ಸೀಸನ್ 3. ಶಾರ್ಟ್ ಆಫ್ ದ ಡೆಲಿವರಿ, ಸಿಂಗಲ್ಸ್ ಅನ್ನ ಪಡೆಯುವಂತ ಪ್ರಯತ್ನ. ಕೌಶಿಕ್ ಅವರು ಒಂದು ಕ್ಯಾಚ್ ಹಿಡಿದ್ರೆ ನಾಗರಾಜ್ ಸರ್ ಕಡೆಯಿಂದ 5,000. 500? ಓಕೆ, ಅಯ್ಯಯ್ಯೋ 500. ಅದು 1-0 ಮರ್ತು ಬಿಟ್ಟೆ. ಎಸ್, ವಿಕೆಟ್ ಆಗುತ್ತೆ ಇಲ್ಲಿ. ಬೇಕಾಗಿತ್ತು ಬ್ರೇಕ್ ಥ್ರೂ, ಅದೇ ಆಗಿದ್ದು ಇಲ್ಲಿ. ಹೊಸ ಬ್ಯಾಟರ್ ಅಪ್ಪು. ಬೌಂಡ್ರಿ ಬರ್ತಾ ಇದೆ ಇವಾಗ. ಅಪ್ಪು ಬಂದ್ರು, ವೆಲ್ಕಮ್ ಬೌಂಡ್ರಿ. ಬೇಕು ಬೌಂಡ್ರಿ.
ಅದೇ ಆಗಿದ್ದು ಇಲ್ಲಿ ಅಪ್ಪು ಮಾಡಿದ್ದು ಕೂಡ ಅದೇ 16. ತಟ್ಟಿಬಿಟ್ಟು ಓಡುವಂತಹ ಪ್ರಯತ್ನಗಳು ಮಾಡ್ತಿರೋದು ಇವಾಗ. ಬ್ಯಾಟ್ ಅಂಡ್ ಪ್ಯಾಡ್ ಅಂತ ಹೇಳ್ತಿರೋದು. ಸಿಂಗಲ್ಸ್ ಬರುತ್ತೆ, 1 ರನ್ ಮುಖಾಂತರವಾಗಿ ಓವರ್ನ ಮುಗಿಸ್ತಾರೆ. 3 ಓವರ್ಗಳ ನಂತರ 17 ರನ್ಸ್ ಫಾರ್ ದ ಲಾಸ್ ಆಫ್ 1 ಆಫ್ಟರ್ 3. 12 ಎಸೆತ, 26 ಓಟಗಳ ಅವಶ್ಯಕತೆ. ಪ್ರತಿ ಓವರ್ಗೆ 3 ಬೌಂಡ್ರಿ, 1 ಸಿಂಗಲ್ ಬೇಕಾಗಿದೆ ಇವಾಗ. ಹೊಡಿತಾರ ಬ್ಯಾಟರ್ಸು. 12ಕ್ಕೆ 26. ಈ ಪಂದ್ಯನ ಗೆದ್ದು ಹೋಗೋರು ಯಾರು? ಚರ್ಚೆ ನಡೀತಾ ಇದೆ. ಯಾವ ರಣಕಳಿ ಬೌಲರ್ನ ಇಳಿಸ್ತಾರೆ ಅಂಕಣ ಒಳಭಾಗದಲ್ಲಿ? ಚಕ್ರವ್ಯೂಹದ ಸುತ್ತಲೂ ನಿಂತಿರುವಂತಹ ವೀಕ್ಷಕರು, ಅಂಕಣ ಒಳಭಾಗ ಚಕ್ರವ್ಯೂಹದಲ್ಲಿ ಇಬ್ಬರು ಕಾಳಗ ನಡೀತಾ ಇದೆ. ರಣಕಲಿ ಬೌಲರ್, ರಣದಾಂಡಿಗ ಬ್ಯಾಟರ್. ಈ ಚಕ್ರವ್ಯೂಹದ ಕದನದೊಳಗೆ ಗೆದ್ದಂತಹ ಆ ರಣಧೀರ ಬ್ಯಾಟರ್, ರಣಧೀರ ಬೌಲರ್ ಯಾರು ಇಲ್ಲಿ ಗೆಲ್ತಾರೆ ಈ ಪಂದ್ಯವನ್ನ? ಬೇಕಾಗಿದೆ 12ಕ್ಕೆ 26 ಅವಶ್ಯಕತೆ. ಎಂತಹ ಒಂದು ಸೌಂಡು ಮಿಡಲ್ ಆಫ್ ದ ಬ್ಯಾಟಲ್ ಬಂತು. ಬೇಕಾಗಿತ್ತು 3 ಬೌಂಡ್ರಿ, 1 ಬಂದಿದೆ ಇವಾಗ. 11ಕ್ಕೆ 22 ಅವಶ್ಯಕತೆ. 11ಕ್ಕೆ 22 ಇವಾಗ ಚರ್ಚೆ ಮಾಡ್ತಿದ್ದಾರೆ. ರಣಕಲಿ ಬೌಲರ್ಗೆ ಒಂದಷ್ಟು ಟಿಪ್ಸ್ ಅನ್ನ ಕೊಟ್ರೆ ರಣಧೀರ ದಾಂಡಿಗ ಕೂಲ್ ಆಗಿ ನಿಂತಿದ್ದಾನೆ. ಕೂಲ್ ಬ್ಯಾಟರು. 11ಕ್ಕೆ 22 ಅವಶ್ಯಕತೆ. ಬಲವಾಗಿ ಹೊಡೆಯುವಂತಹ ಪ್ರಯತ್ನ. ರಣಕಲಿ ಬೌಲರ್ ಗೆದ್ದಾಗಿದೆ ಇವಾಗ. ಡಾಟ್ ಬಾಲ್. 10ಕ್ಕೆ 22. ಪಿಚ್ ಮಲ್ಲೇಶ್, ಅರಸೀಕೆರೆ ಪಿಚ್ ಮಲ್ಲೇಶ್ ಎಲ್ಲಿದ್ರು ಬನ್ನಿ ಮುಖ್ಯ ವೇದಿಕೆಗೆ. ಆ ಬ್ಯಾನರ್ ಮೇಲೆ ಕಾಲಿಗೆ ಬೇಡಿ, ತೆಗಿರಪ್ಪ. ಮತ್ತೊಂದು ಅದ್ಭುತವಾದಂತಹ ಡೆಲಿವರಿ. ರಣಧೀರ ಬ್ಯಾಟರ್ನ ಕಟ್ಟಾಕಿರುವಂತಹ ಬೌಲರ್ ಇವಾಗ ಸಂಭ್ರಮಿಸ್ತಾರೆ ಇಲ್ಲಿ. 9ಕ್ಕೆ 22. ಬ್ಯಾನರ್ ಮೇಲೆ ಕಾಲ್ ತೆಗೀರಿ, ಅದೇ ಯೋಚನೆ ಆಗಿದೆ. ನಾಳೆವರೆಗೂ ಬೇಕು ನಮ್ಗೆ. ಈ ಕಡೆ 2 ತಂಡ ಗೆಲ್ಲಬೇಕು ಅಂತ ಯೋಚನೆ ಇದ್ರೆ ನಮ್ಗೆ ಕೂಡ ಯೋಚನೆ ಏನಂದ್ರೆ ನಮ್ ಬ್ಯಾನರ್ ಯಾರು ಅರಿಬೇಡಿ, ಬ್ಯಾನರ್ ಮೇಲೆ ಕಾಲಿಕ್ಬೇಡಿ, ಅಂಡ್ ಕೈಕೋರೆಲ್ಲ ತೆಗೀರಿ. ನಾಳೆವರೆಗೂ ಬೇಕು. ಹೇಳಿ ಸ್ವಾಮಿ. ಸಮಾಜ ಸೇವಕರಾದಂತಹ ಶ್ರೀಯುತ ಅಣ್ಣಯ್ಯವರು ನಮ್ಮ ವೇದಿಕೆಗೆ ಆಗಮಿಸಿಕೊಳ್ತಿದ್ರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹೊಸ ಬ್ಯಾಟರ್ ಬಂದಿದ್ದಾರೆ. ಮಿಂಚಿನಂತಹ ಹೊಡೆತಗಳನ್ನು ಹೊಡೆಯುವಂತ ಆಟಗಾರ ಮಂಜು. 9 ಎಸೆತ, 22 ಓಟಗಳ ಅವಶ್ಯಕತೆ. ಬೇಕಾಗಿದೆ ಬೌಂಡ್ರಿಗಳು. ಆಹಾ, ಆಟ ಆಡಿ CCH ಸೀಸನ್ 3. ಕಟ್ ಮಾಡುವಂತ ಪ್ರಯತ್ನ. ಪಾಯಿಂಟ್ ರೀಜನ್ ಡೈರೆಕ್ಟ್ ಹಿಟ್ ಆಗಿದೆ. ಆಘಾತ ಆಗ್ತಾ ಇತ್ತು. 1 ಓಟ ಅಷ್ಟೇ, ತೃಪ್ತಿ ಆಗಬೇಕಾಗತ್ತೆ ಇವಾಗ. 8ರ ಮುಂದೆ 21ರ ಅವಶ್ಯಕತೆ. 8ಕ್ಕೆ 21. ಬ್ಯಾಟರ್ ಯೋಚನೆ ಮಾಡಬೇಕಾಗತ್ತೆ. ಸೆಟಲ್ ಆಗೋದಕ್ಕೆ ಸಮಯ ಇಲ್ಲ, ಬೇಕು. ಅನೂಪ್ 7ರ ಮುಂದೆ 3 ಹೊಡೆದಿರುವಂತ ಆಟಗಾರ. ಬಲವಾಗಿ ಹೊಡೆಯುವಂತ ಪ್ರಯತ್ನ. ಇಲ್ಲಿ ಆಘಾತ ಆಗ್ತಿದೆ. ಆಘಾತ ಇದು. ವಿಕೆಟ್ ಆಘಾತ ಆಗ್ತಿದೆ. ಪಿಚ್ ಮಲ್ಲೇಶ್ ಎಲ್ಲಿದ್ರು ಬನ್ನಿ. ಶ್ರೀಯುತ ಅಣ್ಣಯ್ಯವರು ಆಗಮಿಸ್ಕೊಂಡಿದ್ರೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಮುಖ್ಯ ವೇದಿಕೆಗೆ. ಹೊಸ ಬ್ಯಾಟರ್. ಇದು ವೈಡ್ ಬಾಲ್ ಆಗತ್ತೆ. 7ಕ್ಕೆ 20. 7ಕ್ಕೆ 20ರ ಅವಶ್ಯಕತೆ.
ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನ, ಸಿಂಗಲ್ಸ್ ಅನ್ನ ಪಡೆಯುತ್ತಾರೆ ಇಲ್ಲಿ. ಅಂತಿಮ 6 ಎಸೆತ 19 ಓಟಗಳ ಅವಶ್ಯಕತೆ. 6ಕ್ಕೆ 19. ಆ ರಣಧೀರ ಬೌಲರ್ ಯಾರು? ಚಕ್ರವ್ಯೂಹ ನಿರ್ಮಾಣ ಮಾಡಿಕೊಂಡು ಈ ಬ್ಯಾಟರ್ನ ಕಟ್ ಹಾಕ್ತಾರ. ಬ್ಯಾಟರ್ಸ್ ಅಂತೂ ಪುಟಿದೆದ್ದು ಬೌಂಡ್ರಿಗಳನ್ನ ಹೊಡಿತಾರ. 6ಕ್ಕೆ 19 ರನ್ಗಳು ಹೊಡೆದು ವಿಜಯ ದುಂದುಬಿಯನ್ನ ಮೊಳಗಿಸ್ತಾರ. ಇಲ್ಲಿ ಈ ರಣಕಲಿಗಳ ನಡುವೆ ಸಂಘರ್ಷ ಜಾರಿಯಲ್ಲಿದೆ. ಪಿಚ್ ಮಲ್ಲೇಶ್ ನಿಮಗಾಗಿ ಕಾಯ್ತಾ ಇದ್ದಾರೆ. ಮುಖ್ಯ ವೇದಿಕೆ ಮೇಲೆ ಹೋಗಿ. ಅರಸೀಕೆರೆಯ ಪರಿಸರದ ಆಟಗಾರ, ರಾಜ್ಯ ಕಂಡ ಟೆನ್ನಿಸ್ ಬಾಲ್ನ ಪಿಚ್ ಕ್ಯೂರೇಟರ್, ಶ್ರೇಷ್ಠ ಮಟ್ಟದಲ್ಲಿ ತನ್ನ ಪಿಚ್ ಮ್ಯಾಜಿಕ್ ಮುಖಾಂತರವಾಗಿ ಕ್ರಿಯೇಟ್ ಮಾಡುವಂತಹ ಅರಸೀಕೆರೆಯ ಪಿಚ್ ಕ್ಯೂರೇಟರ್ ಮಲ್ಲೇಶ ಅವರಿಗೆ ಕರೆ ಇತ್ತು. ನಮ್ಮ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ವಿ. ಇತ್ತ ಬೌಲಿಂಗ್ನಲ್ಲಿ ಬದಲಾವಣೆ ತರ್ತಾ ಇರುವಂಥದ್ದು. ಬೌಲಿಂಗ್ನಲ್ಲಿ ಹೊಸ ಬೌಲರ್ ಮೂರ್ತಿ, ಜರ್ಸಿ ನಂಬರ್ 45, ರೋಹಿತ್ ಶರ್ಮಾ ಅಭಿಮಾನಿ 45. ಮೂರ್ತಿ ಬಲವಾಗಿ ಹೊಡೆಯುವಂತಹ ಪ್ರಯತ್ನ, ನೇರವಾಗಿ ಫೀಲ್ಡರ್ನ ಕೈಗೆ. ಇಲ್ಲಿ ತಡೆದಿದ್ದಾರ ಬೌಂಡ್ರಿನ. ಬೌಂಡ್ರಿ ಸೇವ್ ಆಗಿದೆ. ಅಂತಿಮ 5 ಎಸೆತ. ಐದಕ್ಕೆ 17. ಇದು ವೈಡ್ ಆಗುತ್ತಾ? ಇದು ಕಾದ್ ನೋಡ್ಬೇಕಿದೆ. ಇಲ್ಲ, 4ಕ್ಕೆ 17. ಇನ್ನಾಗಲ್ಲ ಅನ್ನುವಂತಹ ಪ್ರಶ್ನೆ ಇದೆಯಾ? ಕಾದ್ ನೋಡ್ಬೇಕಿದೆ. ಕ್ಯಾಚ್ ಶಾಟ್ ಬರುತ್ತೆ. ಸಿಂಗಲ್ಸ್ ಅನ್ನ ಪಡೆಯುವಂತಹ ಪ್ರಯತ್ನ ಯಶಸ್ವಿ ಆಗ್ತಿದ್ದಾರೆ ಇಲ್ಲಿ. 3ರ ಮುಂದೆ 16. ಪಂದ್ಯವಂತೂ ಗೆದ್ದಾಗಿದೆ. ಇಲ್ಲಿ 3 ಬೌಲರ್ ತಪ್ಪು ಮಾಡಲಿಲ್ಲ ಅಂದ್ರೆ ಪಂದ್ಯ ಗೆದ್ಕೊಂಡ್ಬಿಡ್ತಾರೆ. ಇವಾಗ ಪವರ್ ಸ್ಟಾರ್ಸ್ ಔಟ್. ಮಂಜು ನಿರ್ಗಮಿಸ್ತಾರೆ. ಅಣ್ಣ ನೋ ಬಾಲ್, ಅದು ನೋ ಬಾಲ್ ಪ್ಲಸ್ ವಿಕೆಟ್. ಅಂಡ್ ವಿಕೆಟ್ ಕೀಪರ್ ಅಂತೂ ಸಖತ್ ಒಂದೊಳ್ಳೆ ಕ್ಯಾಚ್. ವಿಕೆಟ್ ಕೀಪರ್ ಸ್ವಾಮಿ ಅಲ್ಲ? ಎಸ್, ಬಹಳ ಚೆನ್ನಾಗಿದೆ. ಪಿಚ್ ಮಲ್ಲೇಶ್ವರೇ ಸಂಪರ್ಕ ತಗೊಂಡ್ರ ಮುಖ್ಯ ವೇದಿಕೆಗೆ? ಓಕೆ, ಹೊಸ ಬ್ಯಾಟರ್ ಬಂದಿರೋದು. ನಾನ್ ಸೆಕೆಂಡ್ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ. 3ಕ್ಕೆ 16. ಇದು ಕನೆಕ್ಟ್ ಆಗ್ತಿಲ್ಲ. ಒತ್ತಡ ಬ್ಯಾಟರ್ ಮೇಲೆ ಒತ್ತಡವಾಗಿರೋದು ಸತ್ಯ ಆಗಿದೆ. ಮತ್ತೊಂದು ಚುಕ್ಕಿ ಎಸೆತಗಳ ಸರದಾರ ಬೌಲರ್ ಅಮೀರಾ ಕಮಾಲ್ ಮಾಡಿಬಿಟ್ರು. ಇವಾಗ ಬಿಟ್ಟು ಕೊಡ್ಲೇ ಇಲ್ಲ ರನ್ನನ್ನ. ವಿಕೆಟ್ ಬೌಲಿಂಗ್. ಇದರೊಟ್ಟಿಗೆ ವಿಜಯ ಸ್ಟಾಲಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಪವರ್ ಸ್ಟಾರ್ಸ್. ಮ್ಯಾನ್ ಆಫ್ ದ ಮ್ಯಾಚ್ ಪವರ್ ಸ್ಟಾರ್ಸ್ ವಿಜಯ ದುಂದುಬಿಯನ್ನ ಮೊಳಗಿಸಿರೋದು ಇಲ್ಲಿ. ಓಕೆ, ಮ್ಯಾಚ್ ಅಂತೂ ಮುಕ್ತಾಯಗೊಂಡಿದೆ. ಒಂದು ಮ್ಯಾಚ್ ಅನ್ನ ನೋಡಿದರೆ ಇವಾಗ ನಮ್ಮ ಪ್ರಶಾಂತ್ ಸರ್ ಅವರು. ಸೊ ಹಲೋ, ಚೆಕ್ ಪಂದ್ಯಾಟವನ್ನು ವೀಕ್ಷಣೆ ಮಾಡಿ ನಮ್ಮೊಟ್ಟಿಗೆ ಇಷ್ಟೊತ್ತು ಇದ್ದಂತಹ ನಮ್ಮ ಪ್ರಶಾಂತ್ ಸರ್, ಒಂದು ಸ್ವಲ್ಪ ಸೌಂಡ್ ಕೊಡಿಯಪ್ಪ. ಡಿಜೆ ಸೌಂಡೇ ಕೇಳಿಸ್ತಿಲ್ಲ ಮುಖ್ಯ ಸರ್. ಒಂದು ನಿಮಿಷ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮಂಜು ಕೃಪರ್ ಅವರು ಬಂದು ಮುಖ್ಯ ವೇದಿಕೆಯಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಪವರ್ ಸ್ಟಾರ್ ತಂಡದ ಕೃಪಾ ಮಂಜು ಆನ್ ದ ಮ್ಯಾನ್ ಆಫ್ ದಿ ಮ್ಯಾಚ್. ಥ್ಯಾಂಕ್ ಯು. ಮುಖ್ಯ ವೇದಿಕೆಯಲ್ಲಿರುವಂತಹ ನಮ್ಮ ಈ ದಿನದ ಮುಖ್ಯ ಅತಿಥಿಗಳು ಪ್ರಶಾಂತ್ ಸರ್ ಅವರ ಮಾತುಗಳನ್ನು ಆಲಿಸೋಣ, ಪ್ರೀತಿಯ ಮಾತುಗಳನ್ನು ಆಲಿಸೋಣ. ನಮ್ಮ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬಕ್ಕೆ ಬಂದಿದ್ದಾರೆ. ಒಂದು ಮ್ಯಾಚ್ ಅನ್ನು ನೋಡಿದ್ದೀರಾ,
ಸೊ ಹೇಗೆ ಅನ್ನಿಸ್ತಿದೆ? ಶುಭ ಸಂಧೆ ಚಿಕ್ಕಸಂದ್ರ ಜನತೆಗೆ ಈ ದಿನದ ಶುಭ ಸಂಜೆಯ ಶುಭೋದಯಗಳು, ಶುಭಾಶಯಗಳು. ಭಾಳ ಖುಷಿ ಆಗ್ತಿದೆ. ಒಂದು ಅದ್ಧೂರಿ ಕಾರ್ಯಕ್ರಮ, ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಿಮ್ಮ ಪ್ರೀತಿಯ ಗಿರಿಯಣ್ಣವರು ಬಿಡದಿರ ಇವತ್ತು ಇಲ್ಲಿವರೆಗೂ ಎಳ್ಕೊಬಂದಿದ್ದಾರೆ. ನನಗೂ ಈ ಸುತ್ತಮುತ್ತ ಏರಿಯಾಗೂ ಏನೋ ಒಂದು ಬಾಂಧವ್ಯ ಗೊತ್ತಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳಿಗೆ, ನಿಮ್ಮ ಊರಹಬ್ಬಗಳಿಗೆ ಬರ್ತಾನೆ ಇರ್ತೀನಿ. ಭಾಳ ಅದ್ಧೂರಿ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ಎಲ್ಲ ಒಂದು ತಂಡದವರು ತುಂಬ ಚೆನ್ನಾಗಿ ಆಟಗಳನ್ನ ಆಡ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ಬೆಳ್ಳಿ ಕಪ್ಪನ್ನ ತಗೊಂಡೋಗೋದಕ್ಕೆ ರೆಡಿಯಾಗಿದ್ದೀರಾ ಅವ್ರಿಗೆ ಗುಡ್ ಲಕ್. ಚೆನ್ನಾಗಾಡಿ ಎಲ್ರೂ. ಕ್ರಿಕೆಟ್ ಮ್ಯಾಚ್ ಯಾವಾಗಲೂ ನಾನು ಯೋಚನೆ ಮಾಡ್ತಿರ್ತೀನಿ, ಪ್ರತಿ ದಿವಸ ಒಬ್ಬನೇ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಳಕ್ಕಾಗಲ್ಲ. ಒಂದು ದಿವಸ ಅವನು, ಒಂದು ದಿವಸ ನೀವು, ಇನ್ನೊಂದು ದಿವಸ ಮತ್ತೊಬ್ಬ. ಹಾಗೆ ಇದು ಆಟ, ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಗೆಲುವು ಸೋಲು ಇದ್ದಿದ್ದೆ. ಇವತ್ತು ಸೋತವನು ನಾಳೆ ಗೆಲ್ತಾನೆ. ಗೆಲುವಿನ ಆಸೆ ಇರಲಿ. ಎಲ್ರಿಗೂ ಗುಡ್ ಲಕ್. ಡೈಲಾಗ್ ಬಡ್ಡಿ ಮಗ ಜೀವನ ಪೂರ್ತಿ ಗುದ್ದಾಡೋದು ಹೇಳ್ಕೊಟ್ಟ, ಮುದ್ದಾಡೋದು ಹೇಳ್ಕೊಟ್ಟಿದ್ರೆ ನಿನಗೂ ಒಂದು ಮುತ್ತು ಕೊಟ್ಟು 3 ಹೊತ್ತು ಮುಟ್ಟು ನೋಡ್ಕೊಳಂಗೆ ಮಾಡ್ತಿದ್ದೆ ಕಣೆ. ಮೊದಲು ವರದ ಅವನು ಎತ್ತು ಅಂದಿದ್ರೆ ಸಾಕು, ಕೈಯೋ ಕಾಲೋ ತಲೆನೋ ಸಲೀಸಾಗಿ ಎತ್ಬಿಡ್ತಿದ್ದೆ. ನಂಗೆ ಗೊತ್ತಿದ್ದು ಮನುಷ್ಯನ ದೇಹದಲ್ಲಿ ಅಷ್ಟೇ ಪಾರ್ಟ್ಗಳು. ಆದರೆ ಈಗ ಗೊತ್ತಾಗ್ತಿದೆ ಆ ಪಾರ್ಟಲ್ಲಿ ಒಂದು ಹಾರ್ಟ್ ಇದೆ ಅಂತ. ನನಗೂ ಹೃದಯ ಇದೆ, ಅರ್ಥ ಮಾಡ್ಕೊಳ್ಳೆ. ಲವ್ ಯು ಆಲ್. ಹೊಸ ಸಿನಿಮಾ ರೋಸಿ ಆದಷ್ಟು ಬೇಗ ತೆರೆಗೆ ಬರೋದಕ್ಕೆ ರೆಡಿ ಆಗ್ತಿದೆ. ಅದರ ಜೊತೆಗೆ ಗ್ಯಾಂಗ್ ಆಫ್ UK ಅಂತೇಳಿ ಮತ್ತೊಂದು ಸಿನಿಮಾ ರವಿ ಶ್ರೀವತ್ಸ ಅವರ ನಿರ್ದೇಶನದಲ್ಲಿ ನಂದು ಅವ್ರದ್ದು ಕಾಂಬಿನೇಷನಲ್ಲಿ ಬರ್ತಿದೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ ಹಾರೈಸಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಧನ್ಯವಾದಗಳು. ಸೊ ಎಲ್ಲರೂ ಕೂಡ ಕನ್ನಡ ಚಲನಚಿತ್ರಗಳನ್ನ ಚಿತ್ರಮಂದಿಗಳಲ್ಲೇ ಹೋಗಿ ನೋಡೋಣ ನಾವೆಲ್ಲರೂ ಅಲ್ವಾ? ಸೊ ಈ ಹಿಂದಿನ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಂಡಿರುವಂಥ ವರ್ಧಾ ಅವರು ಬಂದು ನಮ್ಮ ವರ್ಧಾ ಅಂತೀನಿ, ಸಾರಿ, ನಮ್ಮ ಕೃಪಾ ಅವರು. ವರ್ಧಾನ ಅನ್ನೋ ಪಾತ್ರ ಹಾಗೆ ಹೋಗ್ಬಿಟ್ಟಿದೆ ಸರ್. ಕೃಪಾ ಅವ್ರಿಗೆ ನಮ್ಮ ಪ್ರಶಾಂತ್ ಸರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಮೆಡಲ್ ಅನ್ನು ತೊಡಸ್ತಾ ಇರೋದು. ಹಾಗೆ ಲಕ್ಕಿ ಕೂಪನ್ ಕೂಡ ಮಾಡ್ತಿರೋದು. ಪ್ಲೇಯರ್ ಆಫ್ ದ ಮ್ಯಾಚ್ ವಿ ಗೋ. ಅಂಡ್ ಎಂತ ಒಂದು ಅದ್ಭುತವಾದಂಥ ನಾಲ್ಕು ಕೃಪಾ ಅವರು, ಅಭಿನಂದನೆಗಳು. ನೋಡಿ, ನಾನು ಈಗ ತಾನೇ ಹೇಳ್ತಿದ್ದೆ ಮ್ಯಾನ್ ಆಫ್ ದ ಮ್ಯಾಚ್ ಒಬ್ಬನಿಗೆ ಸಿಗೋದು ಅಂತ. ಇವತ್ತು ಇವಂದು, ನಾಳೆ ನಿಮ್ಮದು ಆ ಆಟ ಇರಲಿ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚು ಗೌತಮ್ ಅವರು. ಇವರು ಕೂಡ ಅಷ್ಟೇ ಅದ್ಭುತವಾಗಿ ಆಡಿದ್ದು. ಸೊ ಇಂದಿನ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಗೌತಮ್. ಇದೇ ಪರಿಸರದ ಆಟಗಾರ, ಬಹಳ ಹೆಸರು ಮಾಡಿದ್ದಾರೆ, ಅದ್ಭುತವಾದಂಥ ಆಟಗಾರ. ನಿಮ್ಮ ಅಮೃತಾಸ್ತ್ರದಿಂದ ಅವರಿಗೆ ಮೆಡಲ್ ಅನ್ನು ತೊಡಸ್ಬೇಕು. ಸೊ ಅಭಿನಂದಿಸ್ಕೊಳ್ಳೋಣ, ಪ್ರೀತಿಯ ಚಪ್ಪಾಳೆಯನ್ನು ಕೊಡೋಣ ಇಲ್ಲಿ ಗೌತಮ್ ಅವ್ರಿಗೆ. ಸೊ ಮ್ಯಾಚ್ ಆನ್ ಆಗುತ್ತೆ ಇವಾಗ. ಮ್ಯಾಚ್ ಮುಂದುವರಿಸಿ. ಅಂಡ್ ಥ್ಯಾಂಕ್ ಯು. ಹಲೋ, ಹಸಿಗಾರಿಕೆ ಭಾಗದಲ್ಲಿ ಭರತ್ರವನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಾಳ ಜನ ನಿಂತು ಕೆಲಸ ಮಾಡಿದ್ದೀರಿ. ತಮ್ಮೆಲ್ರಿಗೂ ಒಳ್ಳೇದಾಗಲಿ. ಶರತಾ, ಈ ಕಾರ್ಯಕ್ರಮಕ್ಕೆ ಕರೆದು ಭಾಳ ಹಳೆ ನೆನಪುಗಳನ್ನ ತಂದುಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಿನಗೆ. ಅಣ್ಣೆಯವರು ಬಂದಿದ್ದಾರೆ, ಅವ್ರಿಗೂ ವೇದಿಕೆಗೆ ಸ್ವಾಗತ. ರೇಣು ಮಾಸ್ಟ್ರು ಬಂದಿದ್ದಾರೆ, ಹಳೆಯ ಗೆಳೆಯರು, ಅವ್ರಿಗೂ ಸ್ವಾಗತ. ಏನಂದರೆ ಭಾಳ ಹಳೆ ದಿನಗಳು ಇರ್ತಾವಲ್ಲ, ಅದೆಲ್ಲ ನೆನೆಸ್ಕೊಂಡಾಗ ಭಾಳ ಖುಷಿ ಕೊಡುತ್ತೆ. ಇದೇ ಹೆಸರುಘಟ್ಟ ರೋಡಲ್ಲಿ 8ನೇ ಮೈಲಿಂದ ಹೆಸರುಘಟ್ಟದವರೆಗೂ ಓಡಾಡ್ತಿದ್ದೋ, ಬೆಳಗಿನ ಸಂಜೆವರೆಗೂ. ಇನ್ಸ್ಟಿಟ್ಯೂಟ್ ಬಂಕ್ ಹಾಕಿ
ಭಾಳ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದಾಗಲಿ, ಶುಭರಾತ್ರಿ. ಆಟ ನೋಡಿ ಎಲ್ಲರೂ ಆಟ ಚೆನ್ನಾಗಿ ಆಡಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ಕೊಂಡಿದ್ದೀರಾ, ನಮ್ಮ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಿ ಬಂದು ಈ ದಿನದ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಪ್ರಶಾಂತ್ ಸರ್ ಅವರಿಗೆ ಪ್ರೀತಿಯಿಂದ ಗೌರವಿಸುವಂತಹ ಸೌಭಾಗ್ಯ ನಮ್ಮ ವೇದಿಕೆ ಮೇಲೆ ನಮ್ಮದಾಗ್ತಿರೋದು. ನಮ್ಮ ಚಿಕ್ಕಸಂದ್ರ ಹಬ್ಬ, ಕ್ರಿಕೆಟ್ ಹಬ್ಬಕ್ಕೆ ಬಂದಿದ್ದೀರಾ ಸರ್. ನೀವು ನಿಮ್ಮ ಚಿತ್ರಗಳು ಯಶಸ್ವಿ ಆಗಲಿ, 100 ದಿನ ಪೂರೈಸಲಿ ಅಂತ ನಾವೆಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡೋಣ. ಕನ್ನಡದ ಕಲಾಭಿಮಾನಿಗಳೇ, ಕನ್ನಡಿಗನನ್ನ ಬೆಳೆಸುವಂಥ ಕಾರ್ಯ ನಮ್ಮದಾಗಿದೆ. ಇಲ್ಲಿ ನಮ್ಮ ವೇದಿಕೆ ಮೇಲೆ ಗೌರವದ ಶಾಲನೆ ಹೊದಿಸಿ, ಗೌರವದ ಮಾಲಾರ್ಪಣೆಯೊಂದಿಗೆ ನಿಮ್ಮ ಅನುಬಂಧ ಕಾಮಧೇನು ರೀತಿಯಲ್ಲಿ ಇರಲಿ ಅಂತ ಹೇಳ್ಕೊಳ್ತಾ, ಇದೇ ಹೀಗೆ ಸಾಗಲಿ ಅಂತ ಬೇಡ್ಕೊಳ್ತಾ, ಅನುಬಂಧಕ್ಕೆ ನೀವು ಯಾವಾಗಲೂ ಹೀಗೆ ಇರ್ತೀರಿ ಅಂತ ಭಾವಿಸ್ತಾ ಧನ್ಯವಾದಗಳು ಸರ್ ನಿಮಗೆ. ಅಂಡ್ ಸೊ ಪ್ರೀತಿ ಹೀಗೆ ಇರುತ್ತೆ, ಕಲೆಗೆ ಬೆಲೆ ಇಲ್ಲ. ಹಾಗಾಗಿ ಕಲಾವಿದರು ಎಲ್ಲರನ್ನ ಮುಟ್ತಾರೆ, ಅದಕ್ಕೆ ಅವರು ಹೃದಯ ಶ್ರೀಮಂತರಾಗಿರೋದು. ಸೊ ಅನುಬಂಧಕ್ಕೆ ಹೀಗೆ ಇರಲಿ, ನಮ್ಮ ಜೊತೆಗೆ ಪ್ರತಿ ವರ್ಷ ಬಂದು ಮುಖ್ಯ ಅತಿಥಿಗಳಿಗೆ ಆಗಮಿಸ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ, ನಮ್ಮ ಆರ್ಗನೈಸರ್ಸ್ ಕಮಿಟಿ ಎಲ್ಲರೂ ಬನ್ನಿ. ಸೊ ಫೋಟೋಗೆ ಜಾಯ್ನ್ ಆಗಿ. 4 ದಿನದ ಕೆಲಸ ಆದರೂ ಕೂಡ ಇದ್ರ ಹಿಂದಿನ ಶ್ರಮ, ತಿಂಗಳಾನುಗಟ್ಲೆಯಿಂದ ಇದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ಈ ಎಲ್ಲ ತೆರೆ ಹಿಂದಿನ ಮಾಂತ್ರಿಕರ ಜೊತೆಗೆ ಒಂದು ಫೋಟೋ ಬರಬೇಕು ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತಾ ಇರೋದು. ನಗುವಿರಲಿ ಮುಖದ ಮೇಲೆ ಅಂತ ಹೇಳಿ ನಮ್ಮ ಬೀಚಿಯವರು ಹೇಳ್ತಾರೆ, ದಿನದಲ್ಲಿ ನಾವು ಜೀವನದಲ್ಲಿ 3 ದಿನ ಸಂತೋಷವಾಗಿರ್ಬೇಕಂತೆ, ನೆನ್ನೆ ಇವತ್ತು ನಾಳೆ. ಹಾಗಾಗಿ 3 ದಿನ ಸಂತೋಷವಾಗಿರೋಣ, ಚಪ್ಪಾಳೆ ತಟ್ಟೋಣ. ಸನ್ಮಾನದಲ್ಲಿ ವರ್ಟ ಅವರಿದ್ದಾರೆ. ವರ್ಟ ಸಿನಿಮಾದ ಒಂದು ಸಾಂಗ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ವರ್ಟ ಐ ಲವ್ ಯು ಸರ್, ವಿ ಲವ್ ಯು ಸರ್. ವರ್ಟ ಐ ಲವ್ ಯು. ಅವರು ಹೃದಯ ಶ್ರೀಮಂತ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಸಮಾಜ ಸೇವಕರು, ಸಮಾಜದಲ್ಲಿ ಸೇವೆ ಮಾಡುವಂತಹ ಈ ಒಂದು ವ್ಯಕ್ತಿಗಳಿರ್ತಾರೆ, ಇವರೇ ಸಮಾಜವನ್ನ ಕಟ್ಟುವಂಥದ್ದು. ಅಣ್ಣಯ್ಯನವರು ಈ ಪರಿಸರದಲ್ಲಿ ಸಮಾಜವನ್ನ ಕಟ್ಟುವಂತಹ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಇವರನ್ನ ಗೌರವಿಸುವಂತಹ ಸೌಭಾಗ್ಯ ನಮ್ಮ ವೇದಿಕೆ ಮೇಲೆ ಆಗ್ತಿರೋದು ನಮಗೂ ಕೂಡ ಬಹಳ ಖುಷಿ ಇದೆ. ಗೌರವದ ಶಾಲನ್ನು ಹೊದಿಸಿ, ಗೌರವದ ಮಾಲಾರ್ಪಣೆಯನ್ನ ಮಾಡಿ ನನಗೇನೂ ಗೊತ್ತಿಲ್ಲ, ಸುಮ್ಮನೆ ಮನೆಗೆ ಹೋಗ್ತಿದ್ದನ್ನು ಕರ್ಕೊಂಬಂದ್ರು. ಬಂದರೆ ಭಾಳ ಖುಷಿ ಆಯಿತು. ಯಾಕೆಂದರೆ ಈ ಜಾಗದಲ್ಲಿ ನಾನು ಆರ್ಕೆಸ್ಟ್ರಾ ಕಲಾವಿದನಾಗಿ ನಿಮ್ಮನ್ನೆಲ್ಲ ಚಿಕ್ಕವರ ಇದ್ದಾಗ ನೋಡಿದ್ದೆ. ಈಗೆಲ್ಲ ದೊಡ್ಡವರಾಗಿದ್ದೀರಾ, ಗುರುತು ಹಿಡಿತೀರಲ್ಲೋ ಗೊತ್ತಿಲ್ಲ. ಒಬ್ಬರು ಮಾತ್ರ ಇಲ್ಲೇ ಸಿಕ್ಕಿದ್ರು, ಭಾಳ ಖುಷಿ ಆಯಿತು. ಅದಕ್ಕಿಂತ ಮುಖ್ಯವಾಗಿ ನನ್ನ ಗಿರೀಶ ಬಾರಪ್ಪ ಮುಂದೆ. ನಾನು ಗಿರೀಶ ಸತತ 40 ವರ್ಷಗಳ ಸ್ನೇಹಿತರು. ನಿನಗೆ 50 ಅಲ್ಲ ಈಗ? ನನಗೆ 50, 47, 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ನಾವು ಆಡ್ದಿರೋ ಆಟ ಇಲ್ಲ, ಅದೇ ಕ್ರಿಕೆಟ್. ನಾನು ಹೇಳ್ತಾರೆ, ಬೇರೆ ಕೆಟ್ಟದೇನು ತಿಳ್ಕೊಬೇಡಿ. ತುಂಬ ಚೆನ್ನಾಗಿ ಅವಾಗ ಆಡ್ತಿದ್ದೋ ಕ್ರಿಕೆಟು, ಬಿಟ್ಟರೆ ಕಬಡ್ಡಿ. ಮಲ್ಲೇಶ್ವರಮಲ್ಲಿ ಕಬಡ್ಡಿ, ಮನೆಗೆ ಹೋದರೆ ಕ್ರಿಕೆಟು. ಹಾಗಾಗಿ ಇವತ್ತು ಕ್ರಿಕೆಟ್ ನಡೆಸ್ತಾ ಇರೋದು ನೋಡಿ ಭಾಳ ಖುಷಿ ಆಯಿತು. ಆ ಕಬಡ್ಡಿ ಮಲ್ಲೇಶ್ವರಮಲ್ಲಿ ಆಡ್ತಿದ್ದೋ, ಮನೆಗೆ ಹೋಗಿ ಕ್ರಿಕೆಟ್ ಆಡ್ತಿದ್ದೋ. ಆದರೆ ನಿಜವಾಗಿ ಖುಷಿ ಆಯ್ತು. ಗಿರೀಶಿ ನೋಡಿ ಬಂದೆ, ಆಚೆ ಫ್ಲೆಕ್ಸ್ ನೋಡಿದ ತಕ್ಷಣ ನಮ್ಮ ಗಿರೀಶಿನ ಕಾರ್ಯಕ್ರಮ ಅಂತ ಮೇಲೆ ವೇದಿಕೆ ಮೇಲೆ ಬಂದಾಗ ಇನ್ನೂ ಖುಷಿ ಆಯಿತು. ನನಗೂ ಸನ್ಮಾನಕ್ಕೆ ಕರೆದಿದ್ದೀರಲ್ಲ, ಅವಮಾನಕ್ಕಲ್ಲ ತಾನೆ? ನನಗೂ ಸನ್ಮಾನ ಮಾಡ್ತಾವ್ರೆ. ನಮ್ಮ ಪ್ರಶಾಂತ್ ಸಾರು ನೆನ್ನೆ ಅವ್ರ ಜೊತೆ ಮಾತಾಡಿದೆ, ತುಂಬ ದಿವಸ ಆಗಿತ್ತು. ಅವ್ರು ಬರ್ತಾರೆ ಅಂದಾಗ ನಾನು ನಾಳೆ ಖಂಡಿತ ಬರ್ತೀನಿ ಅಂದೆ. ಬಂದು ನೋಡಿದ್ರೆ ನಮ್ಮೂರಲ್ಲೇ ಕಾರ್ಯಕ್ರಮ, ಕ್ರಿಕೆಟ್ ಕಾರ್ಯಕ್ರಮ. ಈಗ ಆ್ಯಂಕರ್ ಮಾಡ್ತಿದ್ರು ನಮ್ಮ ಸ್ನೇಹಿತರು, ಅದೇ ರೀತಿ ನಾನು ಮಾದನಾಯಕನಹಳ್ಳಿ ಆ್ಯಂಕರ್ ಆಗಿದ್ದೆ ಅವಾಗ. ಹಾಗಾಗಿ ನಾನು ಕಲಾವಿದ ಆದೆ. ತುಂಬ ಖುಷಿ ಆಯಿತು. ಕೈ ಇದ್ದಾರಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಿ, ನಗ್ನಾಗ್ತಾ ಇರಿ. ನಕ್ಕರೆ ತುಂಬ ಒಳ್ಳೇದು. ನಾನು ಹೇಳಿದಂತೆ ಯಾವಾಗೂ ನಗಬೇಡಿ, ತುಂಬ ಕೆಟ್ಟದಾಗುತ್ತೆ. ನಗು ಬಂದಾಗ ನಗರಿ, ತುಂಬ ಒಳ್ಳೇದಾಗುತ್ತೆ. ಎಂಜಾಯ್ ಮಾಡಿ. ಎಲ್ಲರೂ ರೆಡಿನಾ? ಏನಕ್ಕೆ ಗೊತ್ತಿಲ್ಲ ನನಗೂ. ಕ್ರಿಕೆಟ್ ಆಡೋಕ್ಕೆ ರೆಡಿ. ಓಕೆ, ಒಳ್ಳೇದಾಗಲಿ ಎಲ್ಲರಿಗೂ.
ಓಕೆ, ಅಲ್ಲಿ ಪಂದ್ಯವನ್ನು ಪ್ರಾರಂಭಿಸಿದ ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ಬಂದಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಕಿರು ಕಾಣಿಕೆ ಮುಖಾಂತರವಾಗಿ ಸನ್ಮಾನ ಕಾರ್ಯಕ್ರಮ ಮುಂದುವರಿಸ್ತಾರೆ. ಅಲ್ಲಿ ಬೆರಸಿನ ಆಟವನ್ನು ಆಡುವಂಥ ಆಟಗಾರರು ಇವಾಗ ಎಂಟಿಯನ್ನು ಪಡೆದಿದ್ದಾರೆ. ಸೋಮ ಮತ್ತೆ ದರ್ಶನ್ ಎಂಟಿಯನ್ನು ಪಡೆದಿದ್ದಾರೆ. ಹಸಿಗಾರಿಕೆ ಭಾಗದಲ್ಲಿ ಭರತ್ ಈ ನಡುವ ಸೇರ್ಕಂತ ಚೆಂಡು ತನ್ಮೂಲಕವಾಗಿ ಫೈಲ್ ಭಾಗದಲ್ಲಿ ಸೀಮಾರಕ್ಕೆ ಅವರ ಕ್ರಮಿಸ್ತಾ ಇದೆ. ಬೌಂಡ್ರಿ ಮೊದಲ ಎಸೆತದಲ್ಲಿ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಅಲ್ಲಿ ವೈಡ್ ಬಾಲ್ ಸೂಚನೆಗಳು ಮತ್ತೆ ಒಂದು ನಡೆದು ಸೇರ್ಪಡೆ ಆಗ್ತಾ ಇದೆ ಕೂಡ. ಈ ನಡುವೆ ಸೇರ್ಕಂತ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ ಕೂಡ. ತಂಡದ ಒಟ್ಟುವರಿ ಓಟಗಳು 5ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಭಾರತ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಹಸಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕೂಡ. 30 ಗಜಗಳ ಪಂದ್ಯವನ್ನು ಈಗಾಗಲೇ ಹಾಯಿಸ್ತಾ ಇದ್ದಾರೆ ಕೂಡ. ಅಲ್ಲಿ ಶ್ರೀರಾತ್ರಿ ಪಂದ್ಯಕ್ಕೆ ಇನ್ನೊಂದು ನಿಮಿಷಗಳ ಬಿಡುವಿರುತ್ತೆ ಸರ್. ಆ ಬಳಿಕ ಪಂದ್ಯವನ್ನು ಪ್ರಾರಂಭಿಸಿ ಕರೆ ನೀಡ್ತಾವೆ ಕೂಡ. ಪ್ರಾರಂಭಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ತೇವೆ. ಶೀಘ್ರದಲ್ಲೇ ಪಂದ್ಯಗಳ ಚಾಲನೆ ನೀಡಬೇಕಾಗುತ್ತೆ. ತಂಡದ ಒಟ್ಟುವರಿಗಳಿಗೆ 5 ಓಟಗಳು. ಈ ನಡುವೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಡಿಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಪರ್ಫೆಕ್ಟ್ ಶಾಟ್ ಅನ್ನು ದಾಖಲಿಸಿದ್ರು. ಬೌಂಡ್ರಿ ದಾಖಲಾತಿಯನ್ನು ಕಾಣುವ ಮುಖಾಂತರವಾಗಿ ತಂಡದ ಒಟ್ಟುವರಿಗಳಿಗೆ 9ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಸ್ಲಿಪ್ಪರ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣ ಗಂಗಣ್ಣ ದಾಖಲಿಸ್ತಾ ಇದ್ದಾರೆ. ನನ್ನ ನಡೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿ ಪಂದ್ಯವನ್ನು ಸರಿಸಮನಾಗಿಕೊಂಡಂತ ಆಟಗಾರ. ಮುಕ್ತಾಯದ ವಾರಗಳ ಸಂಖ್ಯೆ 1 ಆಗ್ತಾ ಇದೆ. 1 ವಾರಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟುವರಿ ಓಟಗಳು 9 ಓಟವನ್ನು ದಾಖಲಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದೆ. 9 ವಿತೌಟ್ ನೋ ಲಾಸ್, ಕಂಪ್ಲೀಟ್ ಓವರ್ ನಂಬರ್ 1. ಮುಕ್ತಾಯದ ವಾರಗಳ ಸಂಖ್ಯೆ 1 ಆಗ್ತಾ ಇದೆ. ಅಲ್ಲಿ ಶೀಘ್ರದಲ್ಲಿ ಪಂದ್ಯಕ್ಕೆ ಪ್ರಾರಂಭವನ್ನು ನೀಡಬೇಕು. ಆದಷ್ಟು ಬೇಗ ಪಂದ್ಯವನ್ನು ಪ್ರಾರಂಭಿಸಿ ಎನ್ನುವ ಕರೆ ನೀಡ್ತಾ ಇದ್ದಾವೆ. ಇದಾದ ಬಳಿಕ ಮುಂದಿನ ಪಂದ್ಯ ಡ್ಯೂಕ್ಯೂ ವಿರುದ್ಧವಾಗಿ ಲಿಯೋ ಕ್ರಿಯೇಟ್ಸ್ ಮುಂದಿನ ಪಂದ್ಯವನ್ನು ಮಾಡುತ್ತೆ.
ಅದಾದ ಬಳಿಕ ಪವರ್ ಸ್ಟಾರ್ ಸಾಯಿ ಕ್ರಿಕೆಟರ್ಸ್. ಜೈಕೋ ಎಸ್ ಅಂತ ಚೆಂಡು ತೀರ ಯಾರ್ಕರಾಗಿ ಬೀಳ್ತಾ ಇದೆ. ಆ ಯಾರ್ಕರ್ ಚೆಂಡಿಗೆ ಬಹಳಷ್ಟು ಒಂದು ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಮತ್ತೆರಡನೇ ಬಾರಿ ಎಸ್ ಅಂತ ಚೆಂಡು ತೀರಾ ಲೆಗ್ ಸ್ಟಿಕ್ ಹೊರ ಅಂಚಿನ ಕ್ರಮಿಸ್ತಾ ಇದೆ. ವೈಡ್ ಬಾಲ್. ಒಂದೋಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 10. ಈ ನಡುವೆ ಸ್ಲಿಪ್ ಮೇಲ್ಭಾಗದಲ್ಲಿ ಹೋಗಿ ಕ್ಷೇತ್ರ ರಕ್ಷಣೆ ನಡುವಿಕೆ ಕಾಣ್ತಾ ಇದೆ. ಬೌಂಡ್ರಿ. ತಂಡದ ಒಟ್ಟುವರಿ ಗಳಿಕೆ ಇವಾಗ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಹಗಲು ರಾತ್ರಿ ಒಂದು ಶ್ರೀಮಂತಿಕೆ ಪಂದ್ಯ ಈಗಾಗಲೇ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. CCH 2024 ಭೀಮಾ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆ 15ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಕೂಡ 2ನೇ ವಾರ ಚಾಲ್ತಿಯಲ್ಲಿ. ಬರ ಡಿಪಾಂಡ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸತತವಾಗಿ 4 ದಿನಗಳ ಕಾಲ ಒಂದು ಪಂದ್ಯದ ಹಂತದಲ್ಲಿ 3ನೇ ದಿನದ ರಾತ್ರಿ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ಸಿರ್ಕಂತ ಚೆಂಡು ಮತ್ತೊಂದು ದೊಡ್ಡದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 16 ಓಟಗಳು. ತೀರಾ ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2 ವಾರಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟುವರಿ ಗಳಿಕೆ 16. ಪ್ರತಿ ಪಂದ್ಯಾಟಕ್ಕೂ ಕೂಡ ಪ್ರತಿ ಓವರ್ನಲ್ಲೂ ಕೂಡ ಅಲ್ಲಿ ಗುಂಪುಗೂಡುವಂತಿಲ್ಲ, ಗಮನಿಸಿಕೊಳ್ಳಬೇಕು. ಕ್ಷೇತ್ರ ರಕ್ಷಣಾ ಬದಲಾವಣೆ ಮುಂದುವರಿಕೆ ಮಾಡ್ತಾ ಇದ್ದಾರೆ ಕೂಡ. ತೀರ ಯಾರ್ಕರಾಗಿ ಬೀಳ್ತಾ ಇದೆ. ಗುಡ್ ಲೈನ್ ಡೆಲಿವರಿ ಚೆಂಡು. ಮೊದಲ ಓವರ್ನಲ್ಲಿ 9 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದ ಭರತ್ 3ನೇ ಓವರ್ನ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಈ ನಡುವೆ ಬಹಳಷ್ಟು ಹೊತ್ತಬರಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 17. ತಂಡದ ಒಟ್ಟುವರಿ ಗಳಿಕೆ 17ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 17 ವಿತೌಟ್ ಡಾಲರ್. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಣಿ ಮಾಡ್ತಾ ಇದ್ದಾರೆ. ಬ್ಯಾಕಪ್ ಕೂಡ ಕೈ ಹಿಡಿತಾ ಇದೆ. ಈ ಹಂತದಲ್ಲಿ ತಂಡದ ಒಟ್ಟುವರಿ ಗಳಿಕೆ 3ನೇ ವಾರ ಚಾಲ್ತಿಯಲ್ಲಿ 18ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬರಾತ ಚೆಂಡು ಅಕ್ಷರ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಗ್ಯಾಪ್ ಶಾಟ್. ಬೌಂಡ್ರಿ. ತಂಡದ ಒಟ್ಟುವರಿ ಗಳಿಕೆ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಕೂಡ 3ನೇ ಓವರ್ನ ಚಾಲ್ತಿಯಲ್ಲಿ. ಶಾರ್ಟ್ ರೈಸಿಂಗ್ ಡೆಲಿವರಿ ಕೊಂಚ ಮಟ್ಟಿಗೆ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 3.